ನಮಸ್ಕಾರ. ಜಿ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಕರ್ನಾಟಕ ಕಾಂಗ್ರೆಸ್ನ 2.5 ವರ್ಷಗಳ ಆಡಳಿತದಲ್ಲಿ ಯಾವ ರೀತಿಯ ಆಡಳಿತವನ್ನು ಕೊಡ್ತಾ ಇದ್ದಾರೆ, ಇನ್ನು ಇದೇ 2 ವರ್ಷಗಳ ಆಡಳಿತದ ಅವಧಿಯಲ್ಲಿ ಮಹಿಳೆಯರ ರಕ್ಷಣೆಗೆ ಕರ್ನಾಟಕ ಕಾಂಗ್ರೆಸ್ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಂಡಿದೆ, ಇನ್ನು ಪ್ರಸ್ತುತ ಬಿಜೆಪಿಯ ಬೆಳವಣಿಗೆಗಳ ಕುರಿತಂತೆ ಮಾತಾಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ MLC ಭಾರತಿ ಶೆಟ್ಟಿಯವರು ಭಾಗಿಯಾಗಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಿ ಮೇಡಮ್? ಚೆನ್ನಾಗಿದೆ. ರೈಟ್. ಕರ್ನಾಟಕ ಕಾಂಗ್ರೆಸ್ನ 2.5 ವರ್ಷದ ಆಡಳಿತದ ಬಗ್ಗೆ ನಿಮ್ಮ ಅಭಿಪ್ರಾಯ? ಹೇಗಿದ್ದೀರಿ ಮೇಡಮ್ ಅಂತ ಕೇಳಿದ್ರಿ, ಚೆನ್ನಾಗಿದ್ದೇವೆ ಅಂತ ಹೇಳ್ತೇವೆ. ಹಾಗೆ ಎಲ್ಲರೂ ಕಾಂಗ್ರೆಸ್ನವರು ಕೇಳಿದ್ರೆ ಹೇಗಿದೆ ಆಡಳಿತ ಅಂತ ಹೇಳಿದ್ರೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆದ್ರೆ ಅದು ಯಾವ ರೀತಿ ಚೆನ್ನಾಗಿದೆ ಅಂತ ಅವ್ರ ಹತ್ರ ವಿವರಣೆ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ನೀವು ನಾನು ಹೇಳೋದಕ್ಕಿಂತ ಇವತ್ತು ಜನಸಾಮಾನ್ಯರು ಬಹಳಷ್ಟು, ಯಾಕೆಂದ್ರೆ ಇವರು ಆಡಳಿತಕ್ಕೆ ಬಂದ 1 ವರ್ಷದಲ್ಲಿ ನನಗೂ ಒಂಥರ ಖುಷಿ ಆಯಿತು. ಅಂದರೆ ನೋಡೋಣ, ಗ್ಯಾರಂಟಿ ಬಹಳ ದೊಡ್ಡ ಟಾರ್ಗೆಟ್ ಅವ್ರದ್ದು, ಅದನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ. ಗ್ಯಾರಂಟಿ ಕೊಟ್ಟರು, ನಾವು ಏನು ಮಾತಾಡಿಲ್ಲ ಆಗ, ಅವರ ನ್ಯೂನತೆಯ ಬಗ್ಗೆ ಎತ್ತಿ ತೋರಿಸಲಿಲ್ಲ, ಗ್ಯಾರಂಟಿಯಲ್ಲಿ ಬ್ಯುಸಿ ಇದ್ದಾರಂತ. ಆಮೇಲೆ ಹಂತ ಹಂತವಾಗಿ ಹೋದಂಗೆ ಗ್ಯಾರಂಟಿಗೆ ಅವರು ತೆಗೆದುಕೊಂಡ ದುಡ್ಡು ಎಲ್ಲಿಂದ, ಆಮೇಲೆ ಯಾವ ರೀತಿ ಗ್ಯಾರಂಟಿಯನ್ನು ಯಾರಿಗೆಲ್ಲ ಕೊಟ್ಟರು, ಆಮೇಲೆ ಯಾವ ಅಭಿವೃದ್ಧಿಯನ್ನು ಇವರು ತಗೊಂಡ್ರು ಅಂತ ಹೇಳಿದರೆ ಯಾವ ಅಭಿವೃದ್ಧಿಯನ್ನು ಇವರು ಮಾಡಿಲ್ಲ. ಬರೀ ಒಂದು ಎಲ್ಲೂ ಹೋದರೂ ಕೂಡ ನಾನು ಗ್ಯಾರಂಟಿ ಕೊಟ್ಟೆ, ಹೆಣ್ಮಕ್ಕಳು ಫ್ರಿಡ್ಜ್ ತಗೊಂಡ್ರು, ಹೆಣ್ಮಕ್ಕಳು ಟ್ರ್ಯಾಕ್ಟರ್ ತಗೊಂಡ್ರು, ಹೆಣ್ಮಕ್ಕಳು ಪಾರ್ಟಿ ಮಾಡಿದ್ರು, ಇದನ್ನೇ ಹೇಳುವಂಥದ್ದು ನೋಡಿದರೆ ಇದೇ ಕರ್ನಾಟಕದ ಜನರು ಇವರನ್ನು ಇವತ್ತು 140 ಸೀಟಿಗೆ ತಂದು ಇದ್ದಾರೆ. ಅವರು 135 ಕೊಟ್ಟರೆ ಇಂಡಿಪೆಂಡೆಂಟ್ ಎಲ್ಲ ಸೇರಿದರೆ, ಹಾಗಾದರೆ ಇವರ ಅಭಿವೃದ್ಧಿ ಇದೆಯಾ ಅಭಿವೃದ್ಧಿ ಎನ್ನುವ ಒಂದು ಎಚ್ಚರಿಕೆ ಗಂಟೆ ನಮ್ಮ ಮುಂದೆ ಬಂದಾಗ ನಾನು ಬಹಳ ಕೆಲವು ಅಧ್ಯಯನಗಳನ್ನು ಮಾಡ್ತಾ ಇಲ್ಲ. ಡಿಪಾರ್ಟ್ಮೆಂಟ್ ನೋಡಿದರೆ ಎಲ್ಲ ಕೂಡ ಅಂಕಿಅಂಶಗಳನ್ನು ಸುಳ್ಳು ವಿಧಾನಸೌಧದಲ್ಲಿ ಹೇಳೋದು, ಒಂದು ಪೇಪರ್ ಇಟ್ಕೊಳ್ಳೋದು, ಅದು ಹಾಗೆ ಇದು ಹಿಂಗೆ ಹೇಳೋದು, ನಾವು ಹೌದಾ ಅಂತ ನೋಡೋದು. ಆದರೆ DPಗೆ ಹೋದರೆ ಅದು ಅಲ್ಲವೇ ಅಲ್ಲ. ಆಮೇಲೆ ಮೊಬೈಲ್ ಇಟ್ಕೊಂಡು ಅದು ಹಾಗೆ ಇದೆ ಹೀಗೆ ಇದೆ ತೋರಿಸಿ ಮೊಬೈಲ್ ಕೊಡಿ ಅಂದರೆ ಕೊಡೋದಿಲ್ಲ. ಈ ರೀತಿ ವಿಧಾನಸೌಧದೊಳಗೆ ಕೂಡ ಮಂತ್ರಿಗಳು ಉತ್ತರವನ್ನು ಕೊಡುವಾಗ ಅಂಕಿಅಂಶಗಳನ್ನು ಸರಿಯಾಗಿ ಕೊಡದೆ ಬಾಲಿಶವಾಗಿ ಹೇಳಿಕೆಗಳನ್ನು ಕೊಡುವುದು, ಮತ್ತೆ ಅಭಿವೃದ್ಧಿ ಅನ್ನೋದು ಇಲ್ಲ. ಗ್ಯಾರಂಟಿ ಕೊಡುದ್ರ ಜೊತೆಗೆ ಅವರಿಗೆ ಹೆಣ್ಮಕ್ಳಿಗೆ ಒಂದು 2,000 ಕೊಡೋದು ಅಂದ್ರೆ ನಮಗೂ ಖುಷಿ, ಕೊಟ್ರಲ್ಲ ಅಂತ. ಆದ್ರೆ ಎಷ್ಟು ದುಡ್ಡನ್ನು ಅವರು ಬೇರೆ ರೀತಿಯಲ್ಲಿ ವಸೂಲಿ ಮಾಡಿದ್ರು, ಗಂಡು ಮಕ್ಕಳ ಕೈಯಿಂದ ಎಷ್ಟು ದುಡ್ಡು ವಸೂಲಿ ಮಾಡಿದ್ರು. ಒಬ್ಬ ಮಧ್ಯಮ ದರ್ಜೆಯ ಒಬ್ಬ ಯುವಕ ನನಗೆ ಪ್ರಶ್ನೆ ಮಾಡಿ ಕೇಳ್ತಾನೆ, ನಂಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಬಸ್ ಫುಲ್ ನಿಮ್ಗೆಯಾ, ನಮ್ಗೆ ಇನ್ನೊಂದು ಬಸ್ ಆದ್ರೂ ಬಿಡ್ಬೇಕಿತ್ತಲ್ಲ, ಏನ್ ಸರ್ಕಾರದಲ್ಲಿ ಇದ್ದುಕೊಂಡು ನೀವೇನ್ ಮಾಡ್ತೀರಿ ಅಂತ. ನಾನು ಸರ್ಕಾರ ನಿಮ್ದಲ್ಲದಿದ್ರೆ ನೀವು ವಿರೋಧ ಪಾರ್ಟಿಯಲ್ಲಿ ಇದ್ದೀರಿ, ನೀವ್ ಯಾಕೆ ಧ್ವನಿ ಎತ್ತುದಿಲ್ಲ ಅಂತ ನಮ್ಮನ್ನು ಟೀಕೆ ಮಾಡ್ತಾರೆ. ಯಾಕೆಂದ್ರೆ ಅವರಿಗೆ ಸರ್ಕಾರವನ್ನು ಟೀಕೆ ಮಾಡಿದ್ರೆ ಏನಾಗುದಿಲ್ಲ ಅಂತ ಗೊತ್ತುಂಟು. ಈಗ ನಮ್ಮನ್ನು ಟೀಕೆ ಮಾಡ್ಲಿಕ್ಕೆ ಶುರು ಮಾಡಿದ್ರು ಜನರು, ನೀವು ಎದ್ದೇಳಿ. ಅದಕ್ಕೋಸ್ಕರ ಇವತ್ತು ನಾವೆಲ್ಲ ಕೂಡ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ನೀವು ಒಂದು ಮಗು ಹುಟ್ಟಿದ್ರಿಂದ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಂಡು ಒಬ್ಬ ಶವಗಾರಕ್ಕೆ ಹೋಗುವ ತನಕ ಕೂಡ ಒಂದು ಲಂಚಾವತಾರ, ಆಮೇಲೆ ಸರ್ಕಾರಕ್ಕೆ ಕಟ್ಟಬೇಕಾದಂತ ದುಡ್ಡುಗಳು 1 ಪಟ್ಟು 2 ಪಟ್ಟು 100 ಪಟ್ಟು ಡಬಲ್ ತ್ರಿಬಲ್ ಪ್ರತಿ ಒಂದು ಖಾತೆ ಎಸ್ಟೇಟ್ ತೆಗಿಬೇಕಾದ್ರೆ, ಇದು ಒಂದು ಖಾತೆಯನ್ನ ಬದಲಾವಣೆ ಮಾಡಬೇಕಾದ್ರೆ ಜನರು ಅಳ್ತಾ ಇದೆ. ಬದಲಾವಣೆ ಮಾಡಿದ್ರೆ ಲಕ್ಷಗಟ್ಟಲೆ ಕೊಡ್ಬೇಕು. ಒಂದು ಟ್ರಾನ್ಸ್ಫರ್ ನಾನು ಜಾರ್ಜ್ ಅವರು ಒಳ್ಳೇದು ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಕಾಲದಲ್ಲಿ ಟ್ರಾನ್ಸ್ಫಾರ್ಮರ್ ಎಲ್ಲ ಒಂದು 5-10, ಈಗ 2.5 ಲಕ್ಷ 25,000 ಇದ್ರೆ ಒಂದು ಟ್ರಾನ್ಸ್ಫಾರ್ಮರ್ ರೈತ ಹಾಕ್ತಿದ್ದ. ಇವತ್ತು 2.5 ಲಕ್ಷ ಟ್ರಾನ್ಸ್ಫಾರ್ಮರ್ಗೆ ಬೇಕಾಗುತ್ತೆ. ನಾನು ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ನಮ್ಮ ಗೌರವ, ನಮ್ಮ ಇದು ಅಂತ ಹೇಳಿದ್ರೆ ಒಂದು ದೇಶಕ್ಕೆ ಆಗಿರ್ಬೋದು, ನರೇಂದ್ರ ಮೋದಿ ಅವರು ಸ್ವಾಮಿ ವಿವೇಕಾನಂದ ಹೇಳಿದ್ರು ಮಹಿಳೆ ಒಂದು ಆಧಾರ ಸ್ತಂಭ ಅಂತ. ಆ ಆಧಾರ ಸ್ತಂಭವನ್ನ ನೀವು ಯಾವ ರೀತಿ ಉಪಯೋಗಿಸಿದ್ರಿ, ಯಾವ ರೀತಿ ಮಾಡ್ತಾ ಇದ್ದೀರಿ, ಅವ್ರಿಗೆ ಯಾವ ರೀತಿ ರಕ್ಷಣೆ ಕೊಡ್ತೀರಿ? ಬರೀ ನಿಮ್ಮ ಒಂದು 4-5 ಗ್ಯಾರಂಟಿಗಳನ್ನ ಕೊಟ್ಟು ಅವರ ಬದುಕನ್ನೇ ನಾಶ ಮಾಡ್ಲಿಕ್ಕೆ ಹೋಗ್ತಿರಲ್ಲ, ಅದು ನಮ್ಗೆ ಬಹಳ ದೊಡ್ಡ ನೋವನ್ನು ತಂದಿದೆ. ಖಂಡಿತ ಮೇಡಮ್. ಆರಂಭದ 1-1.5 ವರ್ಷ ಜನ ಕೂಡ ಸುಮ್ಮನೆ ಇರ್ತಾರೆ, ಯಾವುದೇ ಆಡಳಿತ ಪಕ್ಷ ನಡೆಸ್ತಾ ಇರಬೇಕಾದ್ರೆ ಅವ್ರಿಗೊಂದು ಅವಕಾಶ ಕೊಡಬೇಕು ಅಂತ. ಆಮೇಲೆ ಅಪಸ್ವರಗಳು, ಟೀಕೆ ಟಿಪ್ಪಣಿಗಳು ಹೊರಗಡೆ ಬರ್ತವೆ. ನನ್ನ ಆಧಾರದಲ್ಲಿ ಕೇಳೋದು, ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಬಿಸಿ ತಟ್ತಾ ಇದೆ. ಗ್ಯಾರಂಟಿ ಅಂದಾಗ ಗ್ಯಾರಂಟಿಯನ್ನು ಕೊಡ್ತಿರ್ಬೋದು, ಆದರೆ ಪುರುಷರ ಜೇಬಿಂದ ಎಷ್ಟು ತಗೊಳ್ತಿದ್ದಾರೆ ಅನ್ನುವಂಥ ಅರಿವು ಆಗ್ತಾ ಇದೆ. ಇನ್ನು ಮನೆ ನಲ್ಲಿ ಟ್ಯಾಪ್ ಓಪನ್ ಮಾಡಿದ್ರೆ ನೀರು ಬರಬೇಕು, ರಸ್ತೆಗೊಬ್ಬ ವ್ಯಕ್ತಿ ಹೊರಗಡೆ ಹೋಗ್ತಾನೆ ಅಂದರೆ ರಸ್ತೆ ಗುಂಡಿಗಳಿರಬಾರ್ದು, ರಸ್ತೆ ಬಹಳ ಚೆನ್ನಾಗಿರಬೇಕು. ಈ ಥರವಾಗಿ ಮೂಲಭೂತ ಸೌಕರ್ಯಗಳನ್ನು ಸಾಮಾನ್ಯ ಜನ ತೆರಿಗೆ ಕಟ್ಟೋರು ಕೇಳ್ತಾರೆ. ಆ ವಿಷಯದಲ್ಲಿ ಬಹುತೇಕ ವೈಫಲ್ಯವನ್ನು ಕರ್ನಾಟಕ ಕಾಂಗ್ರೆಸ್ ಎದುರಿಸ್ತಾ ಇರೋದ್ರಿಂದಾಗಿ ಜನ ಪ್ರಶ್ನೆ ಮಾಡ್ತಾ ಇಲ್ಲ.
ಜನ ಇವತ್ತು ಅವ್ರ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಆದರೆ ಪ್ರತಿಪಕ್ಷವಾಗಿ ನೀವು ಎಷ್ಟರ ಮಟ್ಟಿಗೆ ಪ್ರಶ್ನೆ ಮಾಡ್ತಿದ್ರಿ? ಅದರಲ್ಲಿ ನಿಮಗೆ ಒಂದು ಹೌದಪ್ಪ ನಾವು ಸಾರ್ಥಕವಾಗಿ ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ ಅನ್ನೋಂಥ ಸಾರ್ಥಕತೆ ನಿಮಗಿದೆಯಾ? ಖಂಡಿತ ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದೀರಿ. ಜನರ ಪರವಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಧ್ವನಿ ಎತ್ತುವ ಅನ್ನೋ ಕೆಲಸವನ್ನು ನಾವು ಮಾಡ್ತೇವೆ. ಅವರಿಗೆ ನ್ಯಾಯ ಒದಗಿಸಿಕೊಡಬೇಕು, ಇದು ನಮ್ಮ ಮೊದಲ ಆದ್ಯತೆ ಒಂದು ವಿರೋಧ ಪಕ್ಷದಲ್ಲಿ. ಅದಕ್ಕೋಸ್ಕರ ನಮ್ಮನ್ನು ಬಹಳ ಕಾಲೆಳೆಯುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ನಾವು ನಮ್ಮ ಯಾರಿಗಾದರೂ ಉದ್ರೇಕ ಬರಬೇಕಾದ್ರೆ ಅವರ ಮಾತ್ರ ಸಂಸ್ಥೆಗೆ ಹೊಡಿಬೇಕು, ಆ ಕೆಲಸವನ್ನು ಕೂಡ ಮಾಡಿ ನೋಡ್ತಾ ಇದ್ದಾರೆ. ಅಂದರೆ ಒಂದು ಅವರದ್ದು ಅಭಿವೃದ್ಧಿಯನ್ನು ನಾವು ಕೇಳಬಾರ್ದು ಅಂತ ಹೇಳಿದರೆ ಸದನದಲ್ಲಿ ಕೂಡ ರೂಟ್ ಚೇಂಜ್ ಮಾಡುವಂಥದ್ದು, ಡೈವರ್ಟ್ ಮಾಡುವಂಥದ್ದು, ಒಂದು ಹಿಂದುತ್ವಕ್ಕೆ ಬರುವುದು. ಆಗ ನಾವು ಹಿಂದುತ್ವದ ಬಗ್ಗೆ ಗಟ್ಟಿ ಕೂರ್ತೇವೆ ಅಂತ ಗೊತ್ತಿದೆ ಅವರಿಗೆ, ಮಾತಾಡ್ತೇವೆ, ಕೆರಳಿಸುವಂಥದ್ದು, ಅದನ್ನು ದಾರಿ ತಪ್ಪಿಸುವಂತ ಬಹಳ ಷಡ್ಯಂತರ ಒಳಗಡೆ ನಡೀತಾ ಇದೆ. ಇದೆಲ್ಲದರ ಮಧ್ಯೆ ಕೂಡ ಏನೆಲ್ಲ ಲೋಪ ಆಗುತ್ತೆ ಅದನ್ನು ಎತ್ತಿಡುವಂತ ಪ್ರಾಮಾಣಿಕ ಕೆಲಸವನ್ನು ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ನಾವು ಮಾಡಿದ್ದೇವೆ. ಏನಾದ್ರೂ ಬದಲಾವಣೆ ಆಗಬೇಕಿತ್ತಲ್ಲ? ಆದ್ರೆ ನನಗೆ ಬಹಳ ನೋವಾದದ್ದು ಒಂದು ವಿಷಯ, ನಾನು ಹದಿಹರೆಯದ ಇದು ಭ್ರೂಣ ಹತ್ಯೆ ಬಗ್ಗೆ, ಇವತ್ತು 5,000 ಹೆಣ್ಣಿನ ಭ್ರೂಣ ಹತ್ಯೆ ಆಗಿದೆ. ಅದು ಕಾನೂನು ರೀತಿಯ ಅಪರಾಧ. ನಾನು ರಾಮನಗರಕ್ಕೆ ಹೋದೆ, ಅಲ್ಲಿ DC-ಗೆ ಲೆಟರ್ ಕೊಟ್ಟಿದ್ದೆ. ಮೈಸೂರಿಗೆ ಬಹಳ ಮೇನ್, ಮೈಸೂರಿಂದಲೇ ಬರುವಂತದ್ದು. ಅಲ್ಲಿ ಒಂದು ಶೆಡ್ ಅಲ್ಲಿ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಅದನ್ನ ನಾನು ಉಲ್ಲೇಖ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಇದ್ರ ಬಗ್ಗೆ ನಾನು ಪ್ರಶ್ನೆ ಹಾಕಿದೆ. ನನಗೆ ಬಹಳ ಖುಷಿ ಆಯ್ತು. ಸಂಬಂಧಪಟ್ಟ ಮಂತ್ರಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಂತು ಬಹಳ ಚೆನ್ನಾಗಿ ಸ್ಪಂದಿಸಿದ್ರು. ನಾನು ನಿಮ್ಮನ್ನು ಕರೀತೇನೆ, ನೀವು ಮಾತಾಡ್ಬೇಕು, ನಾವು ಇದ್ರಲ್ಲಿ ನಿಲ್ಲಿಸ್ಬೇಕು ಅಂತ ಹೇಳಿದ್ರೆ ಇವತ್ತು ಅದು 5,000ಕ್ಕೆ ತಲುಪಿದೆ. ಬೆರಳಿಗೆ ಅಂದ್ರೆ ಯಾವ ರೀತಿ ನೀವು ಅದನ್ನ ಮುಗಿಸಿ ನಮ್ಮನ್ನು ಕರೀಲಿಲ್ಲ, ನಮ್ಗೂ ಕೇಳಲಿಲ್ಲ, ಅಥವಾ ಏನು ಮಾಡಿದೀರಿ ಅಂತ ನಮ್ಗೆ ಸಹ ಗೊತ್ತಿಲ್ಲ. ಯಾವ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ ಹಂಗಾದ್ರೆ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರೋದ್ರಿಂದಾಗಿ ಅದ್ರ ಬಗ್ಗೆನೇ ಅಲ್ವಾ ಅವ್ರು ಹೆಚ್ಚಾಗಿ ಫೋಕಸ್ ಆಗ್ಬೇಕಾಗಿರೋದು? ಅವ್ರು ಗೃಹಲಕ್ಷ್ಮಿ ಬ್ಯುಸಿ ಇದ್ದಾರಾ ಹಾಗಾದ್ರೆ? ಗೊತ್ತಿಲ್ಲ ನನಗೆ. ನಾನು ಒಬ್ಬಳು ಮಹಿಳೆಯಾಗಿ ಮಹಿಳೆಯನ್ನ ಟೀಕೆ ಮಾಡ್ಲಿಕ್ಕೆ ಹೋಗುದಿಲ್ಲ, ಆದ್ರೆ ಅವರ ಕಾರ್ಯವೈಖರಿಯನ್ನ ಟೀಕೆ ಮಾಡ್ಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆಂದ್ರೆ ಇವತ್ತು ಕಾಂಗ್ರೆಸ್ ಅಂತ ಕೂಡ್ರೆ ಇಡೀ ಇದರ ಫ್ರಂಟ್ ಪೇಜಿನಲ್ಲಿ ಬರೋದು ಅದೇ, ಅವ್ರದ್ದು ಮುಖ್ಯಮಂತ್ರಿಗಳ ಚೇರು, ಇದ್ರ ಚೇರು, ಆ ಗಲಾಟೆ, ಈ ಗಲಾಟೆ, ನಿಮ್ಮ ಫ್ರಂಟ್ ಪೇಜ್ ಎಲ್ಲ ಅದೇ. ನಮ್ಗೆ ಫ್ರಂಟ್ ಪೇಜ್ ಆಶೆಯಿಂದ ನೋಡುದು ನಾವು ಏನಾದ್ರೂ ಅಭಿವೃದ್ಧಿದು ಹೊಸ ಹೊಸ ಯೋಜನೆ ಬರ್ಬೋದಂತ ಜನರು ನೋಡಿದ್ರೆ ಇದು ಅವರ ಒಳ ಜಗಳದೇ ಬರ್ತಾ ಇದೆ. ಬಿಡಿ, ಅದರಲ್ಲಿ ನಾನು ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಪ್ರಶ್ನೆಯನ್ನು ಕೇಳುವಂತ ಅಧಿಕಾರ ಕೂಡ ನನ್ಗೆ ಇಲ್ಲ. ಮತ್ತೆ ನನ್ಗೆ ಅದಕ್ಕೋಸ್ಕರ ಸಮಯ ಚಿಂತನೆ ವ್ಯರ್ಥ ಮಾಡುವುದು ಇಲ್ಲ. ನಮ್ಮ ಚಿಂತನೆ ಇರೋದು ಜನರಿಗೆ ಕೊಡುವಂಥದ್ದು. ಅದ್ರಲ್ಲೂ ಇವತ್ತು ನನ್ಗೆ ಬಹಳ ಮುಖ್ಯವಾಗಿರುವಂಥದ್ದು, ಒಬ್ಬಳ ಮಹಿಳೆ ಈ ರಾಜ್ಯದಲ್ಲಿ ಸುರಕ್ಷಿತವಾಗಿರದಿದ್ರೆ ಈ ರಾಜ್ಯವನ್ನು ಇವರು ಹೇಗೆ ಮುನ್ನಡೆಸ್ತಾರೆ? ಇವತ್ತು ಮಹಿಳೆಯರ ಬಗ್ಗೆ ಇವರ ಬಾಯಲ್ಲೂ ಕೂಡ ಒಳ್ಳೆ ಮಾತು ಬರ್ತಾ ಇಲ್ಲ. ಇವರು ಮಹಿಳೆಯರಿಗೆ ಇವತ್ತು ಕರ್ನಾಟಕ ಅತ್ಯಂತ ಹೆಚ್ಚು ಅತ್ಯಾಚಾರವನ್ನು ಹೊಂದಿದಂತ ಬೆಂಗಳೂರು, ಕರ್ನಾಟಕದಲ್ಲಿ ಬೆಂಗಳೂರೇ ಅಗ್ರ ಸ್ಥಾನವನ್ನು ಹೊಂದಿದೆ. 1,800 ಅತ್ಯಾಚಾರಗಳು ಆಯ್ತು ಅಂತ ಹೇಳಿದ್ರೆ ನೀವು ಲೆಕ್ಕ ಮಾಡಿ, ಕಳೆದ 2.5-3 ವರ್ಷದಲ್ಲಿ ಒಂದು ದಿನಕ್ಕೆ 3 ಅತ್ಯಾಚಾರ ಆಗುತ್ತೆ. ಇವತ್ತು ಬಾಣಂತಿಯರ ಸಾರು, ಇವತ್ತು ಕೋರ್ಟ್ ಚೀಮಾರಿ ಹಾಕಿದೆ ಇವರಿಗೆ. ಕೋರ್ಟ್ ಅಪಹರಣ ಕೇಸ್ ದಾಖಲಾಗುತ್ತೆ, ಆದ್ರೆ ಅದರ ವಿಚಾರಣೆ ನಡೆಯುವುದಿಲ್ಲ, ಕೇಸನ್ನೇ ಕ್ಲೋಸ್ ಮಾಡ್ತಾರೆ. ಸುಮಾರು 16,000 ಅಪಹರಣ ನಡೆದಿದೆ ಅಲ್ಲ, ಕೇಸ್ ಕ್ಲೋಸ್ ಮಾಡ್ತಾರೆ. ಇವತ್ತು ಕೋರ್ಟ್ ಅವರಿಗೆ ಹೇಳ್ತಾ ಇದ್ದಾರೆ, ಅಲ್ಲಿ ಆದ ಚರ್ಚೆ ನನ್ನ ಅಲ್ಲ, ಮಾಹಿತಿ ಸುಳ್ಳು ಹೇಳಿಕೆ. ಕೋರ್ಟ್ ನಲ್ಲಿ ನಿಮಿಷಕ್ಕೆ 8 ನಿಮಿಷಕ್ಕೆ ಒಂದು ಅಪಹರಣ ಆಗ್ತದೆ ಅಂತ ಹೇಳ್ತಾರೆ. 8 ನಿಮಿಷಕ್ಕೊಂದು ಅಪಹರಣ. ಆಮೇಲೆ ವಿಚಾರಣೆ ಮಾಡಬೇಕು, ನೀವು ಪೊಲೀಸ್ ಇಲಾಖೆಗೆ ಮತ್ತೆ ಇದಕ್ಕೆ ಸರ್ಕಾರಕ್ಕೆ ಇದರ ವಿವರಣೆಯನ್ನು ಕೊಡ್ಬೇಕಂತ ಕೋರ್ಟ್ ಆದೇಶ ಮಾಡಿದೆ. ರೈಟ್ ಮೇಡಮ್, ನೀವು ಮಹಿಳೆಯರ ಬಗ್ಗೆ ಉಲ್ಲೇಖ ಮಾಡ್ತಿರೋದ್ರಿಂದಾಗಿ 2023 ಚುನಾವಣೆ ಬಗ್ಗೆ ನಾನು ಪ್ರಸ್ತಾಪ ಮಾಡ್ತೀನಿ. ವಿಶೇಷವಾಗಿ ಅವರ ಪ್ರಣಾಳಿಕೆ ಮಹಿಳೆಯರ ಮೇಲೆ ಫೋಕಸ್ ಆಗಿತ್ತು. ಈ ಗೃಹಲಕ್ಷ್ಮಿ ಹಣ ತಗೊಂಡ್ರು, ಅದರ ಲಾಭವನ್ನು ಮಹಿಳೆಯರು ಪಡ್ಕೊಳ್ತಾರೆ. ನೀವು ಗೃಹ ಜ್ಯೋತಿ ತಗೊಂಡ್ರು ಕೂಡ ಲೈಟ್ ಬಿಲ್ ಕಮ್ಮಿ ಬಂತು ಅಂತ ಹೇಳಿದ್ರೆ, ಬರಲಿಲ್ಲ ಅಂದರೆ ಮಹಿಳೆಯರಿಗೆ ಸಂತೋಷ. ಶಕ್ತಿ ಯೋಜನೆಯಲ್ಲಿ ಅದೇ ಮಹಿಳೆಯರು ಓಡಾಟವನ್ನು ನಡೆಸ್ತಾರೆ. ತನ್ನ ಮಗ ಕೆಲಸ ಇಲ್ಲ ಅಂದಾಗ ಯುವ ನಿಧಿ ಬಂತು ಅಂತ ಹೇಳಿದ್ರೆ ಅದೇ ಮಹಿಳೆ ಸಂತೋಷವಾಗಿರ್ತಾರೆ. ಹೀಗೆ ಹಲವಾರು ಆಯಾಮಗಳಲ್ಲಿ ಮಹಿಳೆಯರನ್ನ ಫೋಕಸ್ ಮಾಡಿತ್ತು ಕಾಂಗ್ರೆಸ್. ಬಟ್ ಮಹಿಳೆಯರ ರಕ್ಷಣೆಯಲ್ಲಿ ಹಾಗಾದ್ರೆ ಸಂಪೂರ್ಣ ವಿಫಲನ? ಈಗ ನಾನು ಹೇಳೋದು, ಮಹಿಳೆಯರಿಗೆ ಅತ್ಯಂತ ದೊಡ್ಡ ಉಡುಗೊರೆ ಅಂದ್ರೆ ಏನು? ನೀವು ಕೊಡುವ 2,000 ಅಲ್ಲ, ರಕ್ಷಣೆ ಮತ್ತೆ ಗೌರವ. ನೀವೆರಡು ಕೊಡಿ, ಮತ್ತೆ ಕೊಡಿ ಬಿಡಿ, ನಮ್ಗೆ ಕೇಳ್ತಾ ಇಲ್ಲ. ಆ 2 ಪ್ರತಿಯೊಬ್ಬ ಮಹಿಳೆ ನಿರೀಕ್ಷೆ ಮಾಡ್ತಾರೆ. ಅದೇ ಇಲ್ಲ, ಗೌರವನೂ ಇಲ್ಲ, ಇದು ಇಲ್ಲ. ಇವತ್ತು ಒಂದು ನಾನು ಉಲ್ಲೇಖ ಮಾಡ್ತೇನೆ, ನಾವು ನಮ್ಮ ತಾಯಿಯಂದಿರ ಅಜ್ಜಿ ಹತ್ರ ಕೇಳಿದ್ದೇವೆ, ಒಂದು ಹೆಣ್ಮಗಳನ್ನ ಮರಕ್ಕೆ ಕಟ್ಟಿ ಶೋಷಣೆ ಮಾಡ್ತಿದ್ರು ಅಂತ ಆ ಕಾಲದಲ್ಲಿ. ಇವತ್ತು ಬೆಳಗಾವಿ ಅಧಿವೇಶನ ನಡೆಯುವಾಗ ಒಂದು ಹೆಣ್ಮಗಳನ್ನ ಅದೇ ರೀತಿ ಮಾಡಿದ್ರು, ಒಂಟುಮುರಿಯಲ್ಲಿ. ಇವರು ಏನು ಬಂದಿಲ್ಲ ಆಗ, ಯಾರು ಸರ್ಕಾರ ಅಲ್ಲೇ ಇತ್ತು, ಸದನ ನಡೆಯುತ್ತಾ ಇತ್ತು, ಮಂತ್ರಿಮಂಡಲ ಅಲ್ಲೇ ಇದ್ದು.
ಫಸ್ಟ್ ಹೋದವರೇ ನಾವು ಹ್ಮ್. ಬಿಜೆಪಿಯ ಮಹಿಳಾ ಮೋರ್ಚಾದವರು. ನಾನು ಆ ಸ್ವಾಂತನ ಕೇಂದ್ರಕ್ಕೆ ಅವಳನ್ನು ನೋಡ್ಲಿಕ್ಕೆ ಹೋಗಿದ್ದೇನೆ. ನಿಜವಾಗಿ ನಾನು ಹೇಳ್ತೇನೆ, ನನಗೆ ಹೆಣ್ಣು ಆಗ್ಲಿಕ್ಕೆ ನಾಚಿಕೆ ಅನ್ಸುತ್ತೆ ನನಗೆ. ಯಾಕೆಂದ್ರೆ ಆ ಹೆಣ್ಮಗಳ ಕಣ್ಣು ಎಲ್ಲ ಉಂಟಲ್ಲ ಒಂಥರ ಶೂನ್ಯ, ಮಾತಾಡ್ಲಿಕ್ಕೆ ರೆಡಿ ಇಲ್ಲ ಹೆಣ್ಮಗಳು, ಹೇಳಲಿಕ್ಕೂ ರೆಡಿ ಇಲ್ಲ. ಒಂದು ಭೂಮಿ ಬಾಯಿ ಬಿಟ್ರೆ ಒಳಗೆ ಹೋಗೋಣ ಅಂತ ಯಾರ ಹತ್ರ ಮಾತಾಡ್ಲಿಕ್ಕೂ ರೆಡಿ ಇಲ್ಲ, ಆ ಸ್ಥಿತಿಯಲ್ಲಿತ್ತು. ಅಂತ ಕೇಸನ್ನ ಇವರು ಮಂತ್ರಿಗಳೆಲ್ಲ ಕೂತ್ಕೊಂಡು ದುಡ್ಡಿನ ವ್ಯವಹಾರ ಮಾಡಿ ಮುಗಿಸ್ತಾರಲ್ಲ. ಆಯ್ತು, ಮುಗಿಸಿದ್ರು, ಏನಾಯ್ತು? ಶಿಕ್ಷಕಿ ಒಬ್ಬಳು ಚಿಕ್ಕಮಗಳೂರು ಕೊಪ್ಪದಲ್ಲಿ ಶಿಕ್ಷಕಿ ಒಬ್ಬಳನ್ನು ಮರಕ್ಕೆ ಕಟ್ಟಿದ್ದು ಎಷ್ಟು ಧೈರ್ಯ ಬಂತು ಈ ಸಮಾಜದಲ್ಲಿ? ಯಾಕೆ ಹಿಂಗಾಗ್ತಿದೆ? ಎಲ್ಲಿ ಗೃಹ ಇಲಾಖೆ ಫೇಲ್ ಆಗ್ತಿದೆ? ಈಗ ನನ್ಗೆ ಬಹಳ ಆಶ್ಚರ್ಯ ಆಗುತ್ತೆ ಮೇಡಮ್ ನೀವು ಹೇಳಬೇಕಾದ್ರೆ. ಕೃಷಿ ಸಚಿವರಾಗಿರುವಂಥ ಚಲುವರಾಯಸ್ವಾಮಿ ಅವರಿಗೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬೆಸ್ಟ್ ಇಲಾಖೆ ಅಂತೇಳಿ ಅವಾರ್ಡ್ ಆಗುತ್ತೆ, ಅವ್ರಿಗೆ ಪ್ರಶಸ್ತಿ. ಭಾರತದಲ್ಲಿ ಸಾರಿಗೆ ಇಲಾಖೆಗೆ ರಾಮಲಿಂಗಾರೆಡ್ಡಿ ಅವರಿಗೆ ಪ್ರಶಸ್ತಿ ಆಗುತ್ತೆ. ಅಂದರೆ ದ ಬೆಸ್ಟ್ ಸಚಿವರು ಮತ್ತು ಆ ಇಲಾಖೆಗಳ ಬಗ್ಗೆ ಅವಾರ್ಡ್ಗಳನ್ನು ತಗೋತಿರ್ಬೇಕಾದ್ರೆ ನೀವು ಅವ್ರ ಬಗ್ಗೆ ಟೀಕೆ ಮಾಡ್ತಿದ್ದೀರಿ, ಇದು ಹೆಂಗೆ ಒಪ್ಕೊಳ್ಳೋದು? ಈಗ ಇವರದ್ದು ಪ್ರವಾಸೋದ್ಯಮ ಬಗ್ಗೆ ನೀವು ಉಲ್ಲೇಖ ಮಾಡಿದ್ರಿ. ಪ್ರವಾಸೋದ್ಯಮದಲ್ಲಿ ಬೆಸ್ಟ್ ಆಗ್ತದೆ ಅಂತ ಹೇಳಿದ್ರೆ ಪ್ರವಾಸೋದ್ಯಮಕ್ಕೆ ಒತ್ತು ಕೊಡುವವರು ಯಾರು? ಪ್ರವಾಸೋದ್ಯಮಕ್ಕೆ ಹೆಚ್ಚು ಕೇಂದ್ರ ಸರ್ಕಾರ ಪ್ರವಾಸೋದ್ಯಮವನ್ನ ಎನ್ಕರೇಜ್ ಮಾಡಿದ್ರಿಂದ ಆಗುತ್ತೆ. ಇವರಿಗೇನು ಪ್ರವಾಸೋದ್ಯಮಕ್ಕೆ ಮಾಡಿದ್ರು? ಪ್ರವಾಸೋದ್ಯಮದವರು ವಯನಾಡಿನ ಪ್ರವಾಸೋದ್ಯಮವನ್ನು, ಪಕ್ಕದ ರಾಜ್ಯವನ್ನು ಡೆವಲಪ್ ಮಾಡ್ಲಿಕ್ಕೆ ಹೋಗ್ತಾರೆ ಇವರು ಪ್ರವಾಸೋದ್ಯಮವನ್ನು ಹಾಗಾದ್ರೆ ವಯನಾಡಿನವರು ನಮ್ಮ ಕರ್ನಾಟಕವನ್ನು ಅಭಿವೃದ್ಧಿ ಮಾಡ್ತಾರೆ. ನಿಮ್ಮ ಡ್ಯೂಟಿ ಏನು? ನಿಮ್ಮ ಡ್ಯೂಟಿ ಏನು? ಇಲ್ಲಿದ್ದುಕೊಂಡು ನಮ್ಮ ಇದನ್ನ ಬೇರೆ ರಾಜ್ಯಕ್ಕೆ, ಬೇರೆ ರಾಜ್ಯದವರು ನಮ್ಮ ರಾಜ್ಯಕ್ಕೆ ಬರಬೇಕು, ನಮ್ಮ ರಾಜ್ಯದವರು, ನಮ್ಮ ರಾಜ್ಯದಲ್ಲಿ ಎಷ್ಟು ಕೇಂದ್ರಗಳಿದೆ, ಎಷ್ಟು ಐತಿಹಾಸಿಕ ಸ್ಥಳಗಳಿದೆ, ಅದಕ್ಕೆಲ್ಲ ಪ್ರಮೋಟ್ ಮಾಡೋದು ಬಿಟ್ಟು ಯಾರನ್ನ ಮೆಚ್ಚಿಸ್ಲಿಕ್ಕೆ ನಾನು ಎಲ್ಲಿಯಾ ಹೋಗ್ತೇನೆ, ವಯನಾಡಿಗೆ ಹೋಗ್ತೇನೆ ಅಂತ ಹೇಳಿದ್ರೆ ಇದು ಯಾವ ನ್ಯಾಯ? ಬಹುಮಾನ ತೆಗೆದುಕೊಂಡು. ಇನ್ನೊಂದು, ನೀವು ಕೃಷಿ ಸಚಿವರನ್ನು ಉಲ್ಲೇಖ ಮಾಡಿದ್ರಿ. ಕೃಷಿಗೆ ನೀವೇನು ಕೊಟ್ಟಿದ್ದೀರಿ? ಕೃಷಿ ಇವತ್ತು ಒಂದು ಸ್ಥಾನದಲ್ಲಿ ನಿಲ್ಬೇಕಾದ್ರೆ ಅದೇ ಆ ಕೃಷಿಕನಿಗೆ, ರೈತನಿಗೆ ಕೊಡೋ ಪ್ರತಿ ಒಂದು ಹಣ ಕೇಂದ್ರ ಸರ್ಕಾರದಲ್ಲಿ ಬಂದದ್ದು. ಅದನ್ನು ಯುಟಿಲೈಸ್ ಅನ್ನ ಎಂಪಿಗಳು, ನಾವು ಬಿಜೆಪಿ ಕಾರ್ಯಕರ್ತರ ಸಮೇತ ನಮ್ಮ ರೈತ ಮೋರ್ಚಾ ಪ್ರತಿ ಒಂದು ಕೇಂದ್ರ ಸರ್ಕಾರದ ಯೋಜನೆಯನ್ನ ರೈತರು ತಗೊಳ್ಳುವಂಗೆ ನಾವು ಮಾಡ್ತೇವೆ. ಇವತ್ತು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ ಅನೇಕ ವಸ್ತುಗಳನ್ನ. ಇವತ್ತು ಇದು ಶುದ್ಧೀಕರಣ ಕೇಂದ್ರವನ್ನ ನಿರ್ಮಾಣ ಮಾಡ್ತಾರೆ. ಇವತ್ತು ರೈತರಿಗೆ ಸಹಾಯಧನವನ್ನು ಕೊಡುವಂತದ್ದು ಮಾಡ್ತಾರೆ. ಇವತ್ತಿಗೆ ಟ್ರಾಕ್ಟರ್ ಕೊಡ್ಲಿಕ್ಕೆ ಇದು ಮಾಡ್ತಾರೆ. ಪ್ರತಿ ರೈತರ ಬಿತ್ತನೆ ಬೀಜ ಅವರು ಬೆಳೆಯುವಂತ ಭೂಮಿಯ ಫಲವತ್ತಾಗಿದೆ ಅಂತ ಇತಿಹಾಸದಲ್ಲಿ ಮೊದಲ ಮಾರಿಗೆ, ಅದಕ್ಕೋಸ್ಕರ ದುಡ್ಡು ಕೊಟ್ಟು ಫ್ರೀ ಆಗಿ ಅದನ್ನು ಮಾಡುವಂತದ್ದು ಮಾಡ್ತಾರೆ. ಇವತ್ತು ನೀವೇನ್ ಮಾಡ್ತೀರಿ? ನಿಮ್ಮ ರಕ್ಷಣೆ ಇರ್ಬೇಕಿತ್ತಲ್ಲ ರೈತರು ನಿಮ್ಮ ರಕ್ಷಣೆ ಇಲ್ಲದೆ ಇವತ್ತು ಆತ್ಮಹತ್ಯೆ ಮಾಡ್ತಾರೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ರೈತರು. ಇವತ್ತು ನೀವು ರೈತರಿಗೆ ಯಾವ ರೀತಿ ಅನುಕೂಲವನ್ನು ಮಾಡಿಕೊಟ್ಟಿದ್ದೀರಿ? ರೈತರಿಗೆ ಅಕೌಂಟಿಗೆ ದುಡ್ಡು ಹಾಕಿದ್ರೆ ಅದು ಕೂಡ ಮಾಯ ಆಗುತ್ತೆ, ಸೈಬರ್ ಅಪಹರಣದಲ್ಲಿ ಕಾಣೆ ಆಗುತ್ತೆ. ಅದು ಮಾಡುವ ಡ್ಯೂಟಿ ಯಾರ್ದು? ನಿಮ್ದು, ರಾಜ್ಯ ಸರ್ಕಾರದ್ದು. ಏನ್ ಮಾಡ್ತಾ ಇದ್ದೀರಿ ನೀವು? ಕೃಷಿಕರ ಬಗ್ಗೆ ಉಲ್ಲೇಖ ಮಾಡಿದ್ರಿ, ಮಹಿಳೆಯರ ಬಗ್ಗೆ ಉಲ್ಲೇಖ ಮಾಡಿದ್ರಿ. ಸಹಜವಾಗಿ ನೀವು ಮಹಿಳೆಯರಾಗಿರುವುದರಿಂದಾಗಿ ಮಹಿಳೆಯರ ಹತ್ರ ಮಾತಾಡಿರ್ತೀರಿ, ಅವ್ರ ಜನಾಭಿಪ್ರಾಯ ಹೆಂಗಿದೆ ಅಂತ ಕೇಳ್ತಾ ಇರ್ತೀರಿ. ಸಹಜವಾಗಿ ಅವ್ರ ಅಭಿಪ್ರಾಯ ಏನಿದೆ ಮೇಡಮ್? ಅಯ್ಯೋ, ಅವರು ಒಬ್ಬಳು ನನಗೆ ಒಂದು ಹಾಡಿನಲ್ಲಿ ಹೇಳಿದ್ಲು, ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ, ನನ್ನಿಷ್ಟದ, ಸಿದ್ದರಾಮಯ್ಯನವರಿಗೆ ಹೇಳಿ ಅಂತ, ನನ್ನಿಷ್ಟದಂತೆಲ್ಲ ಕೊಟ್ಟಿಲ್ಲ ರಾಮ, ಕಷ್ಟಗಳ ಕೊಡಬೇಡ ಎನ್ನಲ ರಾಮ ಅಂತ ಶ್ರೀರಾಮಚಂದ್ರನ ಹತ್ರ ಬೇಡ್ತಾ ಇದ್ದೇವೆ. ಕಷ್ಟ ಸಹಿಸುವ ಸಹನೆ ಇನ್ನೂ 1-2 ವರ್ಷ ಕೊಡು ನಮ್ಗೆ ಅಂತ ಕೇಳ್ತಾ ಇದ್ದಾರೆ. ಯಾಕಂದ್ರೆ ನಾವೇ ಆಯ್ಕೆ ಮಾಡಿದ್ ನಾವೇ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಇನ್ನು 100 ಕಷ್ಟ ಸಹಿಸುವ ಸಹನೆ ಕೊಡು ಎನಗೆ ಶ್ರೀರಾಮಚಂದ್ರ ಅಂತ ಅಯೋಧ್ಯೆ ರಾಮನನ್ನು ಮೇಲೆ ನಿಂತ್ಕೊಂಡು ಬೇಡುವಾಗ ನಂಗೆ ಅವಳನ್ನ ಶ್ಲಾಘಿಸ್ಬೇಕಾ? ಸರ್ಕಾರ, ಮುಖ್ಯಮಂತ್ರಿ ಕಾಂಗ್ರೆಸ್ ಇದಾಗಿರ್ಬೋದು, ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದ್ದು, ಅವರ ನ್ಯೂನ್ಯತೆಯನ್ನು ಹೇಳಿದ್ರೆ ನಾನು ಬೇರೆ ಪಾಲಿಟಿಕ್ಸ್ ನಂಗೆಲ್ಲ ಪ್ರತಿಯೊಂದನ್ನು ಟೀಕೆ ಮಾಡಿ ಪ್ಲಸ್ ಪಾಯಿಂಟ್ ತಗೊಳ್ಳಿಕ್ಕೆ ನಾನು ಇಷ್ಟವಾಗುದಿಲ್ಲ. ಮೊನ್ನೆ ಜಗಳದಲ್ಲಿ ನಂಗೆ ಬಹಳ ಖುಷಿ ಆಯ್ತು, ನೀವು ಅದನ್ನೆಲ್ಲ ಹೈಲೈಟ್ ಮಾಡಿದ್ರಿ. ಯಾವುದು ಜಾರ್ಜ್ ಮತ್ತೆ ಇವರ ಗಲಾಟೆ ಮಾಡಿದ್ರು, ನಂಗೆ ಖುಷಿ ಆಯ್ತು. ಒಂದು SC ಗಂಗಾ ಕಲ್ಯಾಣ ಯೋಜನೆ ಜಗಳಾದ್ರೂ ಮಾಡಿದ್ರಲ್ಲ, ಎಲ್ಲ ಕುರ್ಚಿ ಬಿಟ್ಟು ಇದು ನಿಜವಾಗಿ ಅದೊಂದು ಅದ್ರ ಬಗ್ಗೆ ಕೂಡ ಅವರು ಜಗಳ ಮಾಡಿದ್ರು. ಗಮನಿಸಬಹುದು ಮೇಡಮ್. HC ಮಹದೇವಪ್ಪನವರು ರೈತರ ಧ್ವನಿಯಾಗಿ ಅಲ್ಲಿನ ಕಷ್ಟವನ್ನು ಕೇಳ್ತಾ ಇದ್ರು. ಅಟ್ಲೀಸ್ಟ್ ನೀವು ಕೊಡ್ಬೇಕಾಗಿದ್ದನ್ನು ಕೊಡಿ ಅಂತ ಹೇಳಿದ್ರೆ ಕೊಡೋದಕ್ಕೆ ವ್ಯವಸ್ಥೆ ಇದೆಯೋ ಇಲ್ವೋ, ಖಜಾನೆ ಖಾಲಿ ಆಗಿದೆಯೋ ಗೊತ್ತಾಗ್ತಾ ಇಲ್ಲ. ಬಟ್ ರೈತರಿಗಂತೂ ತಲುಪ್ತಾ ಇಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ರೈತರ ಹತ್ರ ಮಾತಾಡಿರ್ತೀರಿ, ನೀವೇನಂತಾರ ಅವರು?
ರೈತರು ಸರ್ಕಾರದ ಬಗ್ಗೆ ಅವರ ಪಂಪ್ ಸೆಟ್ ನೀರಿನ ಬಗ್ಗೆ ನೀವು ಹೇಳ್ತೀರಿ ಒಂದು ನೀರಾವರಿ ಯೋಜನೆ ಇವರಿಗೆ ಏನ್ ಮಾಡಿದ್ದಾರೆ? ನೀರಾವರಿ ಯೋಜನೆಗೆ ನನ್ನ ನಡಿಗೆ ಇದ್ರ ಕಡ್ತುಂಗೆ ಕಡೆ ಗಂಗೆ ಕಡೆ ಅಂತ ಹೇಳಿ ನಡಿಗೆ ಮಾಡ್ತಾ ಹೋದ್ರಲ್ಲ, ನಾವು ಬಂದ್ರೆ ಅದು ಕಡಿತೇವೆ. ಏನ್ ಮಾಡಿದ್ರು ಇವರು ನೀರಾವರಿ? ನಾನು ಸೊರಬದವಳು. ನಮ್ಮ ಯಡಿಯೂರಪ್ಪನವರು ಇದಾದ ಮೇಲೆ ನಾವು 2 ನೀರಾವರಿ ಯೋಜನೆಯನ್ನ ಸೊರಬಕ್ಕೆ ಕೊಟ್ಟೆವು. ನಾವು ಒಂದು 150 ಕೋಟಿದು, ಆಮೇಲೆ 260 ಕೋಟಿದು ಮೂಡಿ ನೀರಾವರಿ ಯೋಜನೆಯನ್ನ ಪ್ರತಿಯೊಂದು ಜಿಲ್ಲೆಗೆ. ಇವತ್ತು ಶಿವಮೊಗ್ಗ ನೋಡಿ, ಬೇರೆ ಬೇರೆ ನಾವು ಕೊಟ್ಟದಲ್ಲದೆ ಅದನ್ನು ಮುಂದುವರಿಸ್ತಾರೆ ಇವರು? ಮಾಡಲ್ಲ, ಮುಂದುವರಿಸ್ಲಿಕ್ಕೆ ಹೋಗುದಿಲ್ಲ. ಪ್ರತಿಯೊಂದು ನಾವು ಕೊಟ್ಟದನ್ನ ಈಗ ವಿದ್ಯಾನಿಧಿಯನ್ನ ಕೊಡ್ತಿದ್ರು ರೈತರ ಮಕ್ಕಳಿಗೆ. ಯಾಕೆ ನಿಲ್ಲಿಸ್ಬೇಕು? ಅವರು ಒಂದೇ ಧರ್ಮಕ್ಕೆ ಒಂದೇ ಇದಕ್ಕೆ ಮೀಸಲಾತಿಯನ್ನ ಕೊಡ್ತಾ ಇದ್ದಾರೆ ಅವ್ರದ್ದು. ನಾನು ಬಹಳ ದೊಡ್ಡ ಗಲಾಟೆ ಮಾಡಿದೆಮ್ಮ. ನಾನು ಬಹಳ ಬೇಜಾರಾಯ್ತು ನನಗೆ. 50,000 ವಿವಾಹಕ್ಕೆ ಅಲ್ಪಸಂಖ್ಯಾತರಿಗೆ ಕೊಡ್ತಾರೆ ಹೇಳುವಾಗ ಒಂಥರ ಕಣ್ಣಲ್ಲಿ ನೀರು ಬಂತು. ಬಡವರು ನಮ್ಮಲ್ಲಿ ಎಷ್ಟು ಜನ ಇದ್ದಾರೆ, ನೀವು ಅವರಿಗೆ ಕೊಡಬೇಡಿ ಅಂತ ಹೇಳಲಿಕ್ಕೆ ನಾನು ಹೇಳಲ್ಲ. ಅವರ ಜೊತೆ ನಮಗೂ ಕೊಡಿ, ಬೇರೆ ಧರ್ಮದವರಿಗೆ ಬೇರೆಯವರಿಗೆ ಸಹ ಕೊಡಿ. ಯಾಕೆ ಅವರ ಮಾತ್ರ ಬಡವರಿದ್ದಾರೆ, ಬೇರೆಯವರು ಇಲ್ವಾ? ಈ ರೀತಿಯ ಯೋಜನೆ ಅವರ ಶಾಲೆಗಳಿಗೆ, ಮಹಿಳಾ ಶಾಲೆಗಳಿಗೆ ಆ ಕಂಪ್ಯೂಟರ್ ಯೋಜನೆ, ಈ ಕಂಪ್ಯೂಟರ್ ಯೋಜನೆ, ಡಿವೈಡ್ ಅಂಡ್ ರೂಲ್ ಅನ್ನ ಬ್ರಿಟಿಷರು ಬಿಟ್ಟು ಹೋದ್ರೆ ಅದನ್ನು ತಬ್ಬಿಕೊಂಡವರು ಅಂದ್ರೆ ಕಾಂಗ್ರೆಸ್. ನೀವು ಹೀಗೆ ಹೇಳ್ತಿದ್ದೀರಾ, ಆದರೆ ಜನಕ್ಕೊಂದು ಅಭಿಪ್ರಾಯ ಬಂದಿದೆ ಮೇಡಮ್, ಬೇಸರ ಮಾಡ್ಕೋಬೇಡಿ. BJPಯವರು ಧರ್ಮ ಇಟ್ಕೊಂಡು ರಾಜಕಾರಣ ಮಾಡ್ತಾರೆ, ಕಾಂಗ್ರೆಸ್ನವರು ಜಾತಿ ಇಟ್ಕೊಂಡು ರಾಜಕಾರಣ ಮಾಡ್ತಿದ್ದಾರೆ. BJPಗೂ ಕಾಂಗ್ರೆಸ್ಗೂ ನಮ್ಗೇನು ವ್ಯತ್ಯಾಸ ಗೊತ್ತಾಗ್ತಿಲ್ಲ ಅಂತಿದ್ದಾರೆ. ಹೌದಾ? ನಿಮ್ಗೆ ಏನು ಅನ್ಸುತ್ತೆ ಇದ್ರ ಬಗ್ಗೆ? ರಾಜಕೀಯ ಮಾಡ್ಬೇಕಾದ್ರೆ ಧರ್ಮ ಇರ್ಲೇಬೇಕಮ್ಮ. ಧರ್ಮ ಅದು ಯಾವುದೇ ಆಗ್ಲಿ, ಧರ್ಮ ಅಂತ ಕೂಡಲೇ ಒಂದು ಹಿಂದೂ ಧರ್ಮ ಅಲ್ಲ, ಧರ್ಮ ಇರ್ಬೇಕು. ಧರ್ಮದಲ್ಲಿ ನೀನು ರಾಜಕಾರಣ ಸರಿಯಾದ ದಾರಿಯಲ್ಲಿ ಹೋಗುವಂಥದ್ದು. ನಾವು ಒಂದು ನಮ್ಮ ನಡೆ, ನಮ್ಮ ಆಡಳಿತದಲ್ಲಿ, ಕೇಂದ್ರದಲ್ಲಿ ಆಗಿರ್ಬೋದು, ರಾಜ್ಯದಲ್ಲಿ ಆಗಿರ್ಬೋದು, ಅನ್ಯ ಧರ್ಮಗಳಿಗೆ ಭೇದ ಭಾವ ಮಾಡಿದ ಧರ್ಮ ಯಾವ್ದಾದ್ರೆ ನಮ್ಮ ನಡೆ ಇದ್ರೆ ಹೇಳಿ ನೋಡೋಣ. ನಾವು ಕ್ರಿಶ್ಚಿಯನರಿಗೆ, ನಮ್ಮ ಯಡಿಯೂರಪ್ಪನವರಿದ್ದಾಗ ಕ್ರೈಸ್ತ ಧರ್ಮಕ್ಕೆ, ಹಿಂದೂ ಧರ್ಮಕ್ಕೆ, ಮುಸಲ್ಮಾನರಿಗೆ, ಕ್ರೈಸ್ತ ಧರ್ಮರಿಗೆ ಚರ್ಚ್ಗೆ ಮೊದಲು ಹಣ ಕೊಟ್ಟವರೇ ನಾವು. ಎಲ್ಲವರನ್ನು ಸಮಾನವಾಗಿ ನೋಡಿದ್ದೇವೆ. ನೀವು ಕೊಟ್ಟಾಗ ನಿಮಗೆ ಬೇಸರ ಇಲ್ಲ, ಅವ್ರು ಕೊಟ್ರೆ ಯಾಕೆ ಕಣ್ ಕೆಂಪಾಗತ್ತೆ ನಿಮ್ಗೆ? ಅಲ್ಲ, ನಾವು ಕೊಟ್ಟಾಗ ನಾವು ಅವರಿಗೆ ಮಾತ್ರ ಕೊಟ್ಟಿಲ್ಲ, ಎಲ್ಲರಿಗೂ ಕೊಟ್ಟಿದ್ದೇವೆ. ನಾವು ಮಠ ಮಂದಿರಕ್ಕೂ ಕೊಟ್ಟಿದ್ದೇವೆ, ಚರ್ಚ್ಗೂ ಕೊಟ್ಟಿದ್ದೇವೆ, ಮಸೀದಿಗೂ ಕೊಡ್ತೇವೆ. ನೀವ್ ಯಾಕೆ ಅವರನ್ನು ಮಾತ್ರ ಇಟ್ಕೊಳ್ತೀರಿ? ಹಿಂಗೆ ಕೊಡುವಾಗ ಸಮಾನವಾಗಿ ಎಲ್ಲರಿಗೆ ಕೊಡಿ. ನಾನು ಹೇಳಿದೆಲ್ಲ ಮೊದ್ಲೇ, ನೀವು ಅವರಿಗೆ ಹೆಣ್ಮಕ್ಕಳಿಗೆ ಕೊಡ್ಬೇಡಿ ಅಂತ ನಾನು ಹೇಳಲ್ಲ. ಕೊಡಿ, ಅವರು ಎಲ್ರಿಗೂ ಕೊಡಿ. ಎಲ್ಲರ ಮುಖ್ಯಮಂತ್ರಿ ನೀವು ಒಂದು ಧರ್ಮದ ಮುಖ್ಯಮಂತ್ರಿ ಅಲ್ಲ, ಒಂದು ಧರ್ಮಕ್ಕೆ ಮೀಸಲ್ಲ. ನೀವು ಜಾತಿಯ ಬಗ್ಗೆ ಮಾತಾಡ್ತೀವಿ, ನೀವು ಧರ್ಮ ಹೊಡೆಯುವುದು ಬಿಡಿ, ಜಾತಿಯನ್ನು ಹೊಡಿತೀರಲ್ಲ ನೀವು. ನಾನು ಒಬ್ಬಳು ಬಂಟ ಕಮ್ಯುನಿಟಿಗೆ ಸೇರಿದವಳು. ಇವತ್ತು ನಿಮ್ಮ ಜನಗಣತಿ ಬಂತಲ್ಲ, ನನ್ನ ಬಂಟನ್ನೇ ಹೊಡೆದಾಕಿದ್ರಿ ನೀವು. ಬಂಟರಯಾನೆ ನಾಡವರ, ನಾವು ಬಂಟರಯಾನೆ ನಾಡವರು. ನಾಡವರು ಇಲ್ಲೇ ಇಲ್ಲ, ಬಂಟರು ಒಂದು ಕಡೆ, ನಾಡವರು ಪುನಃ ಉತ್ತರ ಕರ್ನಾಟಕದಲ್ಲಿ ಒಂದು ನಾಡವರಿದ್ದಾರೆ. ಯಾವರನ್ನು ಹೇಗೆ ಅಂತ ತಗೊಳ್ತೀರಿ? ಈ ರೀತಿ ಜಾತಿ ಹೊಡಿತೀರಿ, ಧರ್ಮ ಹೊಡಿತೀರಿ, ಬಿಡಿ. ಅದು ನಿಮ್ಮ ಜನ್ಮಸಿದ್ಧ ಹಕ್ಕು ಅಂತ ಹೊಡಿತಾ ಇದ್ದೀರಿ. ಈಗ ಇಲ್ಲಲ್ಲ, ಸ್ವತಂತ್ರದಿಂದ ಬಂದು. ಆಮೇಲೆ ಜಾತಿ ಹೊಡಿತೀರಿ, ಆಮೇಲೆ ದೊಡ್ಡವರು ಶ್ರೀಮಂತರಂತ ಹೊಡಿತೀರಿ, ಬ್ರಾಹ್ಮಣರನ್ನ ಟೀಕೆ ಮಾಡ್ತೀರಿ, ದಲಿತರನ್ನು ಮೇಲೆತ್ತಲಿಕ್ಕೆ ನೋಡ್ತೀರಿ. ಆದ್ರೆ ಅವ್ರಿಗೆ ನನ್ನನ್ನು ಮೇಲೆತ್ತಿದ್ರು ಅಂತ ಹೇಳ್ಬೇಕು. ಅವರ ಖಜಾನೆ ಖಾಲಿ ಮಾಡಿದ್ದು ಪಾಪ ಆ ಮಕ್ಕಳಿಗೆ ಗೊತ್ತೇ ಇಲ್ಲ. ಅವರಿಗೆ ಇಟ್ಟಂತ ದುಡ್ಡನ್ನ ಖಾಲಿ ಮಾಡಿ ಬೇರೆ ಬೇರೆದಕ್ಕೆ ಉಪಯೋಗಿಸ್ತಾರೆ. ನೀವೀಗ ಹೇಳೋದೆಲ್ಲ ಜನಕ್ಕೆ ಗೊತ್ತಾ? ಆಲ್ಮೋಸ್ಟ್ ಆ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ. ಮುಂದಿನ ದಿನಗಳಲ್ಲಿ ಚುನಾವಣೆ ಬಂದ್ರೆ ಗೊತ್ತಾಗ್ಬೇಕು. ಗೊತ್ತು ಎಲ್ಲರಿಗೆ. ಮೇಡಮ್, ನೀವು ಹೋಗಿ ಮೈಕ್ ಇಡ್ರಿ ಮೇಡಮ್, ಮೈಕ್ ಇಡಿ ಪ್ಲೀಸ್. ಮೈಕ್ ಇಟ್ರೆ ಏನ್ ಮಾತಾಡ್ತಾರೆ, ಏನ್ ಹೇಳ್ತಾರೆ, ಎಲ್ಲರಿಗೆ ಬೈತಾರೆ, ನಮಗೂ ಬೈತಾರೆ. ನಾವು ಇದು ಮಾಡ್ಬೇಕು. ನಮ್ಮ ತಪ್ಪಿನಿಂದಲೇ ಇವತ್ತು ಅವರ ಅಧಿಕಾರಕ್ಕೆ ಬಂದವರು, ಅರ್ಥ ಆಯ್ತಲ್ಲ? ನಮ್ದು ಕೂಡ ತಪ್ಪಿದೆ ಅದ್ರಲ್ಲಿ, ನಮ್ದು ಕೂಡ ಗೊಂದಲ ಇದೆ ಅಂತ. ಒಂದು ಸಂತೋಷ ನಂಗೆ, ಎಲ್ಲರ ಮನೆ ತೂತಿರ್ತದೆ, ದೋಸೆ ತೂತೆ. ಆದ್ರೆ ನಮ್ದು ಮನಸ್ಸು ದೋಸೆ ತೂತ್ರೆ ಹಂಚು ಮಾತ್ರ ತುತ್ತಿ, ಹಂಚು ಅಂತೂ ತುತ್ತಿಲ್ಲ. ಈಗ ಉದಾಹರಣೆಗೆ ನೋಡಿ, ಅವರು ಹೇಳಿದ್ರು, ಏನಂತ ಹೇಳಿದ್ರು, ಅಭಿವೃದ್ಧಿಯ ಬಗ್ಗೆ ಮಾತಾಡ್ಲಿಕ್ಕೆ ಹೋದ್ರೆ ಉಪಮುಖ್ಯಮಂತ್ರಿಗಳು ಹೇಳಿದ್ರು ತೇಜಸ್ವಿ ಎಳಸು ಅಂತ ಹೇಳಿದ್ರು. ಒಬ್ಬ ಸಂಸದ ಕೋಟ್ಯಾಂತರ ಜನರಿಂದ ಆಯ್ಕೆಯಾಗಿ ಹೋಗಿರ್ತಾನೆ, ಅವನನ್ನು ಎಳಸು ಅಂತ ಹೇಳುವಂಥದ್ದು ಯಾವ ನ್ಯಾಯ?
ಕಡೆ ಪಕ್ಷ ನೀವು ಪ್ರಜಾಪ್ರಭುತ್ವಕ್ಕೆ ಪ್ರಜಾಪ್ರಭುತ್ವಕ್ಕೆ ನೀನು ಸಂತೋಷದಿಂದ, ಖುಷಿಯಿಂದ, ಸ್ನೇಹದಿಂದ ಏನ್ ಬೇಕಾದ್ರೆ ಹೇಳ್ಬೋದು. ಆದ್ರೆ ನೀವು ಹೇಳೋದೊಂದು ಇದನ್ನ ನಾನು ನಿರೀಕ್ಷೆ ಮಾಡ್ಲಿಲ್ಲ. ಡಿ ಕೆ ಶಿವಕುಮಾರ್ ಹತ್ರ ಇದನ್ನ ನಿರೀಕ್ಷೆ ಮಾಡ್ಲಿಲ್ಲ. ಇವತ್ತು ಪ್ರಪಂಚ ಎಲ್ಲ ಹೇಳ್ತದೆ ಯಾರನ್ನು, ಇವರ ಅಧಿನಾಯಕ ರಾಹುಲ್ ಗಾಂಧಿಯನ್ನು ಎಳಸು ಪಂಪು ಅದು ಇದೆಲ್ಲ ಹೇಳ್ತಾರೆ ಬಿಡಿ. ನಾವು ಕೂಡ ಅಲ್ಲಿ ಮೋದಿಯವರು ಅವರನ್ನು ಎಳೆಸು ಅಂತ ಹೇಳಿದ್ರೆ ಆ ಕ್ಷೇತ್ರದ ಜನರಿಗೆ ಮಾಡಿದ ಅವಮಾನ ಅಲ್ಲ, ಹೌದಾ ಅಲ್ವಾ? ಈಗ ಇವರು ಈ ಕ್ಷೇತ್ರದ ಜನರಿಗೆ ಮಾಡುವ ಅವಮಾನ ಅಲ್ಲ. ಖಂಡಿತ. ತೇಜಸ್ವಿನಿ ಸೂರ್ಯ, ಅದು ತೇಜಸ್ವಿನಿ ಸೂರ್ಯ ಬರೀ ಈ ಕ್ಷೇತ್ರದ MP ಮಾತ್ರ ಅಲ್ಲ, ಕರ್ನಾಟಕ ದೇಶದ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾದ ಅಧ್ಯಕ್ಷನಾಗಿ ಕೆಲಸ ಮಾಡಿದವರು. ಬರೀ ಇಲ್ಲಿಯ ಜ್ಞಾನವನ್ನು ಇಟ್ಕೊಂಡು ಅವರು ಬೆಳೀಲಿಲ್ಲ, ಇಡೀ ದೇಶದ ಜ್ಞಾನವನ್ನು ಇಟ್ಕೊಂಡು ಬೆಳೆದವರು. ಅಷ್ಟು ಜ್ಞಾನ ಇಟ್ಕೊಂಡು ಅಷ್ಟು ವಿಚಾರ ಅವರ ವಿಚಾರ ಸರಿಯಾಗ್ಲಿಲ್ಲ, ಟನಲ್ ಬೇಡ ಅದು ಬೇಡ ಅಂತ ಹೇಳಿದ್ರೆ ಟೀಕೆ ಟಿಪ್ಪಣಿ ಮಾಡ್ಲಿ, ನೀವು ದುಡ್ಡು ತನ್ನಿ ಹೇಳಿ, ಅದೆಲ್ಲ ಬೇರೆ ಪ್ರಶ್ನೆ. ಎಳಸಿ ಎನ್ನುವ ಟೀಕೆಯನ್ನ ಪ್ರಬುದ್ಧ ರಾಜಕಾರಣಿಯಾದಂಥ ಡಿ ಕೆ ಶಿವಕುಮಾರ್ ಬಾಯಲ್ಲಿ ಬರುವುದನ್ನು ನಾನು ನಿರೀಕ್ಷೆ ಮಾಡಿಲ್ಲ. ರೈಟ್ ಮೇಡಮ್, ನೀವು ಹೇಳಿದಾಗೆ ಬಹಳಷ್ಟು ಸಮಸ್ಯೆಗಳಿದ್ದಾವೆ, ರಾಜ್ಯದ ಜನ ತತ್ತರಿಸಿದ್ದಾರೆ. ಆದರೆ ಕಾಂಗ್ರೆಸ್ ಯಾವ ವಿಷಯದಲ್ಲಿ ಎಕ್ಸ್ಪರ್ಟ್ ಆಗಿದೆ ಅಂತ ಜನರೇ ಹೇಳಿರೋ ಅಭಿಪ್ರಾಯ ಡೈವರ್ಟಿಂಗ್ ಪಾಲಿಟಿಕ್ಸ್ ಅಂತ ಹೇಳಿ. ಯಾವಾಗ ಜನ ಬೆಲೆ ಏರಿಕೆ ಆಯಿತು ಅಂತ ಧ್ವನಿ ಎತ್ತುತ್ತಾರೋ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತಾರೆ, ವಾರಕ್ಕೋ 15 ದಿವಸಕ್ಕೋ ಕೊಡ್ತಾ ಇದ್ದಾರೆ ಅನ್ನುವಂಥ ಜನಾಭಿಪ್ರಾಯ ಇದೆ. ದಸರಾ ಬಾನು ಮುಷ್ತಾಕ್ ಅಂತಾರೆ, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅಂತ ಹೇಳ್ತಾರೆ, ಯಾವುದೂ ಬೇಡಾಗಿತ್ತು RSS ವಿಚಾರ ಅಂತ ತೊಗೊಂಬರ್ತಾರೆ. ಅಂದರೆ ಜನ ಹಾಗಾದ್ರೆ ಪ್ರಶ್ನೆ ಮಾಡೋ ಹಂಗಿಲ್ವಾ? ಜನ ಪ್ರಶ್ನೆ ಮಾಡ್ತಾರೆ ಅನ್ನುವಂಥ ಮನಸ್ಥಿತಿಯಲ್ಲಿದ್ದರೆ ಅವ್ರ ಮನಸ್ಸಿಗೊಂದು ವಿಷಯ ಕೊಡೋದೇ ಇವ್ರ ಆಡಳಿತ ಆಗಿದೆಯಾ ಅಂತ. ಜನ ಈಗ ಇದ್ರಲ್ಲಿ ಬ್ಯುಸಿ, ಸಮೀಕ್ಷೆ ಬಗ್ಗೆ ಮಾತಾಡೋದ್ರಲ್ಲಿ ಬ್ಯುಸಿ ಆದರು, ಈ RSS ಬಗ್ಗೆ ಮಾತಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ರು. ಹಾಗಾಗಿ ಆ ಮೂಲ ಸಮಸ್ಯೆಗಳನ್ನು ಮಾತಾಡೋಂಗೇ ಇಲ್ಲ. ಈ ರಸ್ತೆ ಗುಂಡಿ ಬಗ್ಗೆ ಮಾತಾಡೋಂಗೇ ಇಲ್ಲ. ಈಗ ಇನ್ನೊಂದು 2 ದಿವಸದಲ್ಲಿ ಇನ್ನೊಂದು ಸಬ್ಜೆಕ್ಟ್ ಬರುತ್ತೆ. ಈಗ ನಾನು ನಿಮ್ಗೆ ಹೇಳೋದು, ಜನರಿಗೆ ಅತ್ಯಂತ ನಿರೀಕ್ಷೆ ಮಾಡೋದು ಯಾವುದು? ಸರ್ಕಾರದಿಂದ ನಂಗೆ ಮೂಲಭೂತ ಸೌಲಭ್ಯ ಸಿಗಬೇಕು, ನನ್ನ ಅಭಿವೃದ್ಧಿ ಸಿಗಬೇಕು, ನಮ್ಗೆ ಒಂದು ಔಷಧಿ, ನನ್ನ ಆರೋಗ್ಯ, ಇದ್ರ ಬಗ್ಗೆ ಎಲ್ಲ, ಕೃಷಿ, ವಿವಿಧ ಶಿಕ್ಷಣ, ಇದ್ರ ಬಗ್ಗೆ ಎಲ್ಲ ನಂಗೆ ಒಂದು ಸಮಾನವಾದ ಒಂದು ನ್ಯಾಯವನ್ನ ನನ್ನ ಬದುಕಿಗೆ ಸಿಗುವಂಥದ್ದು ಈ ಸರ್ಕಾರದಿಂದ ಆಗ್ಬೇಕು ಅಂತ ನಿರೀಕ್ಷೆ ಮಾಡ್ತಾರೆ. ಆದ್ರೆ ಇವರ ಬಾಯಲ್ಲಿ ಅದರ ಬಗ್ಗೆ ಚಿಂತನೆ ಮಾಡಬಾರ್ದು ಅಂತ ಜನರು ಬಹಳ ದೊಡ್ಡ ಡೈವರ್ಟ್ ಅನ್ನ ತಗೊಳ್ತಾರೆ. RSS ಮತ್ತೆ ಪ್ರಿಯಾಂಕಾ ಖರ್ಗೆಗೆ ಏನ್ ಸಂಬಂಧ ಇದೆ? RSS ಮತ್ತೆ ಪ್ರಿಯಾಂಕಾ ಖರ್ಗೆಗೆ, ಪ್ರಿಯಾಂಕಾ ಖರ್ಗೆ ಯಾವತ್ತಾದ್ರೂ ಅವರ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡಿದ್ರ? ಸದನದಲ್ಲಿ ಕೂಡ ಎಲ್ಲಾ ವಿಷಯದ ಬಗ್ಗೆ ಎದ್ದು ನಿಂತು ಮಾತಾಡ್ತಾರೆ. ಅವರ ಡಿಪಾರ್ಟ್ಮೆಂಟ್ ಸಾಧನೆ ಅಂತ ಹೇಳಿದ್ರೆ ಅವರೇ ಒಂದು ಪ್ರೈವೇಟ್ ಇನ್ವೆಸ್ಟಿಗೇಷನ್ ಮಾಡಿಸಿದ್ದಾರೆ. ನನ್ಗೆ ನಗು ಬಂತು. ಸದನದ ಒಳಗಡೆ ಒಬ್ಬ ಎದ್ದು ನಿಂತು ಇವರು ಮೊದಲ ಸ್ಥಾನದಲ್ಲಿದ್ದಾರೆ ಅಂತ ಹೇಳಿದ್ರು. ಏನೋ ಈ ಸರ್ಕಾರದಿಂದ, ಗವರ್ಮೆಂಟ್ ಇಂದ ಇದೆಲ್ಲ ಅವರ ಒಂದು ದುಡ್ಡು ಕೊಟ್ಟೊಂದು ಪ್ರೈವೇಟ್, ಇವರು ಎದ್ದು ನಿಂತು ನಮಸ್ಕಾರ ಮಾಡಿದ್ರು. ಬಿಡಿ, ಅದು ಒಂದು ಅವರದ್ದು ಒಂದು ತಂತ್ರ, ತನ್ನನ್ನು ತಾನು ಮೇಲೆ ಮಾಡುದು ಮರಿಕರ್ಗೆ ಅವರದ್ದು. ಇವತ್ತು ಇದ್ರ ಬಗ್ಗೆ ಮಾತಾಡ್ತಾರಲ್ಲ ಇವರು ಮಾತಾಡುವಂತ ಅವಶ್ಯಕತೆ ಏನಿತ್ತು? RSS ಏನು ಸ್ವತಂತ್ರ ಬಂದ ನಂತರ ಬಂದಂತ ಸಂಸ್ಥೆಯ? ಇವತ್ತು RSS ಬಗ್ಗೆ ಮಾತಾಡ್ತೀರಲ್ಲ. ಇವತ್ತು ಮೇಡಮ್, ನಾನು ಇಲ್ಲಿ ಕೂತಿದ್ದೇನೆ, ನಾನು 13 ವರ್ಷಕ್ಕೆ ನಾನು ತುರ್ತು ಪರಿಸ್ಥಿತಿಯಲ್ಲಿ ಜೈಲಿಗೆ ಹೋದವಳು. ನನಗೆ ಶಿಕ್ಷಣ ಕೊಟ್ಟಿದ್ರೆ ಅದು ನನ್ನ RSS, ರಾಷ್ಟ್ರೀಯ ಸ್ವಯಂ ಸೇವಕ ಸಮಿತಿಯ ನಾನು ಸ್ವಯಂ ಸೇವಕಿ. ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ನೀವು ನೋಂದಣಿ ಮಾಡಲಿಲ್ಲ, ರಿಜಿಸ್ಟರ್ ಮಾಡಲಿಲ್ಲ, ಏನ್ರಿ ಸ್ವಯಂ ಸೇವಕ ಸಂಘ ಅಂದ್ರೆ ಏನು? ರೈಟ್. ನನಗೆ ಹಂಗಾಗಿ ಬಹಳ ಕುತೂಹಲ ಆಯಿತು RSS ಅಂದಾಗ. ನೀವು ಹೇಳಿದ್ರಿ ನಾನಿವತ್ತು ವಿದ್ಯಾಭ್ಯಾಸ ಪಡ್ಕೊಂಡಿದ್ದೀನಿ ಅನ್ನೋದಾದರೆ ಅದು RSS ಇಂದ ಅನ್ನುವಂಥ ಮಾತನ್ನು ಹೇಳಿದ್ರಲ್ಲ. ಇದೇ ಪ್ರಿಯಾಂಕ್ ಖರ್ಗೆ ಅವರು ಸೇರಿದಾಗೆ ಹಲವು ಕಾಂಗ್ರೆಸ್ನವ್ರು ಹೇಳ್ತಿರುವ ಒಂದು ವಿಚಾರ ಅಂದರೆ RSSನಲ್ಲಿ ದೇಶದ್ರೋಹದ ವಿಷ ಬೀಜವನ್ನು ಬಿತ್ತುತ್ತಾರೆ, ಅದು ದೇಶಕ್ಕೆ ಮಾರಕ ಅಂತ ಹೇಳ್ತಿದ್ದಾರೆ. ಏನು ಹೇಳ್ಕೊಡ್ತಾರೆ ಮೇಡಮ್ RSS ಅಲ್ಲಿ? 2 ವಿಷಯ. ಒಂದು ಅದಕ್ಕೆ ಉತ್ತರ ಕೇಳ್ತೇನೆ, ಇನ್ನೊಂದು ಹೇಳ್ತಾರೆ ಅವರು, ನೀವು ನಿಮ್ಮ ಮಕ್ಕಳನ್ನು ಕಳಿಸಿ ನೋಡುವ. ನೀವು ನನ್ನ ತಂದೆಯಿಂದಲೇ ನಾನು ಬಂದಿದ್ದೇನ್ರಿ. ಇವತ್ತು ನಾನು ನಿಂತಿದ್ರೆ ನನ್ನ ತಂದೆ RSS ನಲ್ಲಿದ್ದವರು, ಅವರ ಪ್ರೋತ್ಸಾಹದಿಂದ ಇವತ್ತು ನನ್ನ ಮಗಳು, ನಾನು ದೇಶದ ಬಗ್ಗೆ ಮೇಡಮ್ ಅವ್ರು ಏನ್ ಮಾತಾಡ್ತಾರೆ ಅಂತ ಅವರ ಪ್ರಶ್ನೆಗೆ ಉತ್ತರ ಒಮ್ಮೊಮ್ಮೆ ಕೊಡೋದಕ್ಕೆ ಬೇಜಾರಾಗುತ್ತೆ. ನಮ್ಮ ದೇಶದವರಾಗಿ ಒಂದು ದಿನ ಬನ್ನಿ, ನಮ್ಮ ಮೈ ರೋಮಾಂಚನ ಆಗುವ ರೀತಿಯಲ್ಲಿ ರಾಷ್ಟ್ರ ಪ್ರೇಮವನ್ನು ನಮ್ಗೆ ಕಲಿಸಿಕೊಡ್ತಾರೆ. ಆ ರಾಷ್ಟ್ರ ಧ್ವಜವನ್ನ ಕೆಳಗೆ ಬೀಳ್ಲಿಕ್ಕೆ ಬಿಡುದಿಲ್ಲ, ಹಾಗಂತ ಹೇಳಿ ಮುಸಲ್ಮಾನರಿಗೆ ಬೈಯೋದಿಲ್ಲ, ಅವರು ಕ್ರಿಶ್ಚಿಯನ್ರಿಗೆ ಬೈಯೋದಿಲ್ಲ. ಕ್ರಿಶ್ಚಿಯನ್ರ ಅನ್ಯಾಯ ಮಾಡಿದ್ರೆ ಧ್ವನಿ ಎತ್ತಲಿಕ್ಕೆ
ಹೇಳ್ತಾರೆ, ಮುಸಲ್ಮಾನರಿಂದ ಅನ್ಯಾಯ ಆದ್ರೆ ರಾಷ್ಟ್ರೀಯತೆಗೆ, ನಮ್ಮ ಸಂಸ್ಕೃತಿಗೆ, ನಮ್ಮ ನೆಲಕ್ಕೆ ಅನ್ಯಾಯ ಆದ್ರೆ ಧ್ವನಿ ಎತ್ತಿ ಅಂತ, ರಾಷ್ಟ್ರದೇವಗೆ ಪ್ರಾಣ ದೀವಿಗೆ ಸೇವೆಯಾಗಲಿ ನಾಡಿಗೆ ಅಂತ ನಮ್ಗೆ ಕಲಿಸಿಕೊಟ್ಟದು. ಯಾವ ಮಂದೆಗೂ ಭಾಗವೆಂದಿಗೂ ಸ್ವಾಭಿಮಾನದ ಛಲವಿದೆ, ಬರಲಿ ವೈರಿಯು ಘೋರಿ ಕಾದಿದೆ, ಗೆದ್ದು ಬದುಕುವ ಛಲ ಇದೆ. ಇದನ್ನು ಕಲಿಸಿಕೊಟ್ಟವ್ರಿ ಅವರು ನಮ್ಗೆ. ಇವತ್ತಿಗೂ ನಾವು ಅದರಿಂದ ಬೆಳೆದವರು. ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಅವರು 1 ತಿಂಗಳು ಬಂದ್ರೆ ಸಾಕು, ರಾಷ್ಟ್ರ ಪ್ರೇಮವನ್ನ ನನ್ನ ನರ ನಾಡಿಯಲ್ಲಿ ಉತ್ಪತ್ತಿ. ನೀನು ಕಡ್ದಲ್ಲ, ನಿನ್ನ ಮೇಲೆ ಕೋಟಿ ಸುರಿದ್ರು ಕೂಡ ನಾವು ರಾಷ್ಟ್ರ ದ್ರೋಹಿ ಕೆಲಸ ಮಾಡಲ್ಲ. ರಾಷ್ಟ್ರೀಯ ಸ್ವಯಂ ಸಂಘದಲ್ಲಿ ಯಾರು ಶಿಕ್ಷಣ ಪಡೆದಿದ್ದಾರೋ ಈ ನೆಲಕ್ಕೆ, ಈ ಭೂಮಿಗೆ ಖಂಡಿತ ನಾವು ದ್ರೋಹ ಮಾಡಲ್ಲ. ಬೇಸರ ಆಗಲ್ವಾ? ಚಡ್ಡಿ ಅಂತಾರೆ, ದೊಣ್ಣೆ ಅಂತಾರೆ, ನೋಡ್ರಿ, ದಂಡಕ್ಕೂ ಅಲ್ಲಿನ ಸಮವಸ್ತ್ರಕ್ಕೂ ಬೆಲೆ ಗೊತ್ತಿಲ್ಲ ಇವ್ರಿಗೆ ಅಂತ ಫೀಲ್ ಆಗುತ್ತಾ ನಿಮ್ಗೆ? ಅಲ್ಲ, ದೊಣ್ಣೆ ಎಲ್ಲರೂ ಹಿಡಿತಾರೆ, ಗಾಂಧೀಜಿನೂ ದೊಣ್ಣೆ ಹಿಡಿದ್ರು. ಇತಿಹಾಸದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಮೊದಲಲ್ಲ ಪಥಸಂಚಲನ ಮಾಡುದು, ಬಹಳಷ್ಟು ವರ್ಷದಿಂದ ಪಥಸಂಚಲನ ಮಾಡ್ತೇವೆ. ನಾವು ಸ್ಲಮ್ಮಿಗೆ ಹೋಗ್ಬೇಕು, ನನ್ನ ತಂದೆ ಕಲಿಸಿದ್ ನಮ್ಗೆ. ನಾವು ಸ್ಲಮ್ಮಿಗೆ ಹೋಗ್ಬೇಕು, ಅಲ್ಲಿ ನಾವು ಊಟ ಮಾಡ್ಬೇಕು. ಅಲ್ಲಿ ಆಗ ನಾನು ಸಣ್ಣ ಇರುವಾಗ ಸ್ವಚ್ಛತೆ ಇರ್ತಿರ್ಲಿಲ್ಲ. ಅವರು ನಾನು ದಕ್ಷಿಣ ಕನ್ನಡ ಜಿಲ್ಲೆ ತೋಟಿ ಅಂತ ಕರೀತಿತ್ತು. ನಮ್ಗೆ ಬೈತಿದ್ರು, ಹಂಗೆ ಕರಿಬಾರ್ದು, ಅವರಿಗೆ ಶಿಕ್ಷಣ ಕೊಡ್ಬೇಕು, ಅವರ ಮನೆ ಸ್ವಚ್ಛತೆ ಮಾಡ್ಬೇಕು. ನಮ್ಮ ಮನೆಯಿಂದ ಅವರ ಮನೆ ಕಳಿಸಿದ್ದು. ನಾವು ತುಂಬಾ ಶ್ರೀಮಂತ ಮನೆತನದಲ್ಲಿ ನಾನು ಮನೆಯಲ್ಲಿ ಹುಟ್ಟಿ ಬೆಳೆದವಳು. ಎಲ್ಲ ಕಾರ್ಯಕ್ರಮಗಳು ನಮ್ಮ ಮನೆಯಲ್ಲೇ ಆಗ್ತಿತ್ತು. ಸಂಘಕ್ಕೆ ದುಡ್ಡು ಕೊಡುವಂಥದ್ದು, ಸಾವಿರಾರು ಜನ ಊಟ ಮಾಡಿ ಹೋಗುವಂಥದ್ದು, ಇಂಥದ್ದು ಹಲವಾರು ಮನೆಗಳಿದೆ, ಸಂಘ ಪ್ರೇಮಿ ಮನೆಗಳು, ದೇಶ ಪ್ರೇಮಿ ಅಲ್ಲಿ ನಾವು ಕೆಲಸ ಮಾಡ್ತೇವೆ ಅಂತ. ಹಾಗೆ ನಾವು ನಮ್ಮನ್ನು ಬೆಳೆಸಿದ್ದಾರೆ. ಇವತ್ತು ಈ ಒಂದು ಉದಾಹರಣೆ ಕೊಡಿ, ಯಾವುದಾದ್ರೆ ಪ್ರೊಸೆಷನ್ ಹೋಗುವಾಗ ಲಾತಿಯಿಂದ ಯಾರಿಗಾದ್ರೂ ತೊಂದರೆ ಕೊಟ್ರು ಅಂತ ಇವತ್ತು ಹೇಳ್ತಾರಲ್ಲ ಘೋಷಣೆ. ನಾವು ಪಥಸಂಚಲನ ಮಾಡುವ ಘೋಷಣೆ ಕೂಗ್ಲಿಕ್ಕೆ ಇಲ್ಲ, ನೀವು ಮುಂದೆ ಮುಖ ನೋಡ್ಕೊಳ್ಬೇಕು, ನೆಟ್ಟಗೆ ಹೋಗ್ಬೇಕು. ಭಾರತ್ ಮಾತಾಕ್ಕೆ ಜೈ ಹೇಳುವಾಗ ಸಹ ಜೈ ಹೇಳಲಿಕ್ಕಿಲ್ಲ, ಹೊರಗೆ ನಿಂತವರು ಜೈ ಹೇಳ್ಬೋದು, ನೀನ್ ಹೇಳಲಿಕ್ಕಿಲ್ಲ. ಹೋಗುವಾಗ ಮಾತಾಡೋಂಗಿಲ್ಲ, ಒಂದು ಶಬ್ದನ ಮಾತಾಡೋಂಗಿಲ್ಲ, ಆಚೆ ಈಚೆ ನೋಡೋಂಗಿಲ್ಲ, ಮುಂದೆನೆ ನೋಡ್ಕೊಂಡು ನೀನು ಪಥಸಂಚಲನ ಮಾಡಬೇಕು. ಈ ಶಿಕ್ಷಣವನ್ನು ಕೊಟ್ರು. ಅಲ್ಲ ಇವರು ಅಲ್ಲ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾರೆ, ಇದು ಎನ್ನುವುದು ಒಂದು ಲಡ್ಡು ಇದ್ದಲ್ಲಿ. ರಾಷ್ಟ್ರೀಯ ಸ್ವಯಂ ನೀವು ಲಡ್ಡನ್ನು ಯಾವ ಭಾಗದಲ್ಲಿ ಬೇಕಾದ್ರೂ ತಿನ್ನಿ, ಅದು ಸಿಹಿಯಾಗಿರ್ತದೆ. ನೀವು ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಯಾವುದೇ ಕೋಣೆಯಲ್ಲಿ ಬೇಕಾದ್ರೆ ನೋಡಿದ್ರೆ ಅದು ಈ ಸಮಾಜಕ್ಕೆ ಸಿಹಿಯಾಗಿ ಇರ್ತದೆ ವಿನ ಕಹಿಯಾಗಿ ಅಂತ ಅದರ ಉದ್ದೇಶನೇ ಅಲ್ಲ. ಇವರು ಬಹಳಷ್ಟು ಟೀಕೆ ಟಿಪ್ಪಣಿಯನ್ನು ಮಾಡ್ತಾ ಇದ್ದಾರೆ. ನನ್ಗೆ ಅನ್ಸೋದು ದೊಣ್ಣೆಯ ಬಗ್ಗೆ ಹೇಳ್ತಾರೆ, ಅಲ್ರಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸುನಾಮಿಗೆ ಎದುರಲ್ಲ, ಪ್ರಕೃತಿ ವಿಕೋಪ ಆದಾಗ ಎದುರುದಿಲ್ಲ, ಕೊರೋನಾಕ್ಕೆ ಎದುರಿಲ್ಲ. ಯಾವುದೇ ಸಮಾಜ ಪಿಡುಗು ಬಂದಾಗ ಮೊದಲ ಹೆಜ್ಜೆ ಅಧಿಕಾರಿಗಳು ಬರುವ ಮೊದಲು ಹೋಗುದೇ ಸ್ವಯಂ ಸೇವಕ ಸಂಘ. ಪ್ರಚಾರಕ್ಕಾಗಿ ಹೋಗ್ತಾ ಇಲ್ಲ, ಅವರು ಪ್ರಚಾರನೂ ಮಾಡಲ್ಲ. ನಮ್ಗೆ ಒಂದು ಬರುತ್ತೆ, ನಾವು ಎದ್ಕೊಂಡು ಹೋಗ್ಬೇಕು, ನಾವೇನು ಟಿವಿಗೂ ಬರೋದಿಲ್ಲ. ಇದಕ್ಕೆ ಟಿವಿಯರ ಅಪರೂಪಕ್ಕೆ ಬಂದು ಕ್ಲಿಕ್ ಆದ್ರೆ ನಮ್ಗೆ ಕ್ಲಿಕ್ ಆಗತ್ತೆ, ಇಲ್ಲದ್ರೆ ಇಲ್ಲ ಅಂತದ. ಇದನ್ನ ಅದಕ್ಕೆಲ್ಲ ಎದರಲಿಲ್ಲ, ಇವರ ಟೀಕೆ ಟಿಪ್ಪಣಿಗೆ ಎದರ್ತಾರ. ಇವರು ರಕ್ಷಣೆ ಮಾಡೋದು, ಇವರು ಇವರ ನಿಲುವು ಅಂತ ಗೊತ್ತುಂಟ, ಶಿಕ್ಷೆ ಕೊಡ್ಲಿಕ್ಕೆ ಹೊರಟಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು. ಶಿಕ್ಷೆ ಕೊಡ್ತೇನೆ ನಾನು RSS ಗೆ ಅಂತ. ಇವರು ರಕ್ಷಣೆ ಕೊಡ್ತಾರೆ, ತಲ್ವಾರ್ ಇದ್ದವರಿಗೆ, ಬೆಂಕಿ ಹಚ್ಚಿದವರಿಗೆ ರಕ್ಷಣೆ, ಮಹಿಳೆಯರಿಗೆ ರಕ್ಷಣೆ ಇಲ್ಲ, ಇಲ್ಲಿ ಜನರಿಗೆ ರಕ್ಷಣೆ ಇಲ್ಲ. ನೀವು ಹೊಂಡದ ಬಗ್ಗೆ ಮಾತಾಡಿದ್ರಿ, ನಾನು ಪ್ರಿಯಾಂಕಾ ಖರ್ಗೆಗೆ ಇಡೀ ಅವರ ಎಲ್ಲ ಅವಧಿಯಲ್ಲಿ ಒಂದಕ್ಕೆ ಮಾತ್ರ ಅಭಿನಂದಿಸ್ತೇನೆ. ಯಾಕೆಂತ ಹೇಳಿದ್ರೆ ಮೊದಲ ಬಾರಿಗೆ ಅವರ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡಿದ್ರು. ಅಂದ್ರೆ ಇಲ್ಲಿ ಬಂದ ಉದ್ಯಮವನ್ನ ಎಲ್ಲಿ ಕೊಂಡೋದ್ರಂತೆ, ವಿಶಾಖಪಟ್ಟಣಕ್ಕೆ ಹೋಯ್ತು, ಅಲ್ಲ ಇಲ್ಲಿಗೆ ಹೋಗ್ತದಂತೆ, ಯಾವುದು ಗುಜರಾತಿಗೆ ಹೋಗುತ್ತೆ. ನಮ್ಮ ಬ್ಯಾಂಗ್ಳೂರಿನವರು ಬುದ್ಧಿವಂತರಿದ್ದಾರೆ, ತಂತ್ರಜ್ಞಾನ ಇಂಪ್ರೂವ್ ಇದೆ. ಮಿಜೋರಾಂ ಮುಖ್ಯಮಂತ್ರಿ ಒಟ್ಟಿಗೆ ಅವರದ್ದು ಟೀಕೆ ಟಿಪ್ಪಣಿ ನಡೀತಾ ಇದ್ದು, ಅದನ್ನೆಲ್ಲ ಉಲ್ಲೇಖ ಮಾಡ್ಲಿಕ್ಕೆ ಹೋಗುದಿಲ್ಲ, ಕೊಟ್ಟಿಲ್ಲ ಅಂತ ಹೇಳಿದ್ರು. ಕೊನೆಗೆ ಆ ಶಬ್ದವನ್ನ ಅದ್ರ ಬಗ್ಗೆ ಆದ್ರೂ ಚಿಂತನೆ ಮಾಡಿದ್ರಲ್ಲ ಅನ್ನೋ ಒಂದಕ್ಕೆ ಅಭಿನಂದನೆ. ಆದ್ರೆ ಇವರಿಗೂ ಕೂಡ ತಿಳುವಳಿಕೆ ಇರಬೇಕು. ನಂಬರ್ 1 ಯಾವುದು ಕ್ರೈಮಿಗೆ ನಂಬರ್ 2 ಸ್ಥಾನದಲ್ಲಿ ಬ್ಯಾಂಗ್ಳೂರು ಇದೆ. ನೀವು ಹೇಳಿದ್ರಲ್ಲ ಹೊಂಡ, ಯಾರು ವಾಪಸ್ ಎಷ್ಟು ಜನ ಸತ್ತೋದ್ರು ಹೊಂಡದಲ್ಲಿ. ನಿಮ್ಮಲ್ಲಿ ಮೂಲಭೂತ ಸೌಕರ್ಯವನ್ನು ಕೊಡ್ಲಿಕ್ಕೆ ನಿಮ್ಗೆ ಆಗ್ತಾ ಇಲ್ಲ, ಯಾರು ಇರ್ತಾರೆ ಇಲ್ಲಿ ರಕ್ಷಣೆ ಕೊಡ್. ಸೈಬರ್ ಅಲ್ಲಿ ನಂಬರ್ 1 ಇದ್ದೇವೆ ನಾವು, ಸೈಬರ್ ಕ್ರೈಮ್ ಅಲ್ಲಿ. ಅರ್ಥ ಆಯ್ತಲ್ಲ. ನಿಮ್ಮ ಮಾದಕ ವಸ್ತು, ನನ್ಗೆ ನಗು ಬಂತು, ಅಹಿಂದದವರು ಮುಖ್ಯಮಂತ್ರಿಯನ್ನ ಇರ್ಬೇಕು ಅಂತ ಎಲ್ಲ ಹೋರಾಟ ಆಗ್ತಾ ಉಂಟು. ಸೈನ್ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗದವರದಂತೆ, ಆಮೇಲೆ ಅಹಿಂದದವರದು, ಇವರನ್ನೇ ಮುಂದುವರಿಸಬೇಕು ಅಂತ ಸೈನ್ ಮಾಡಿ ಕೊಡುವ ಇವರು. ಅಲ್ಲಿ ಒಂದು ಫ್ಯಾಕ್ಟ್ರಿ ಆಯ್ತಲ್ಲ, ಯಾವುದು ಒಂದು ಡ್ರಗ್ ಫ್ಯಾಕ್ಟ್ರಿ ಆಯ್ತಲ್ಲ, ಮುಂಬೈಯಿಂದ ಕೇಂದ್ರದಲ್ಲಿ ಬರುವ ತನಕ ಇವರಿಗೆ ಫ್ಯಾಕ್ಟ್ರಿ ಇದ್ದದೇ ಗೊತ್ತಿಲ್ಲ. 2 ವರ್ಷದಿಂದ ಅದು ನಡೆಯುವುದು. ಇವರ ಇಂಟೆಲಿಜೆಂಟ್, ಇವರದು
ಇದು ಕಾನೂನು ಹೇಗಿದೆ ಅಂತ ನೀವೇ ಯೋಚನೆ ಮಾಡಿ ಅದ್ರ ಬಗ್ಗೆ ಧ್ವನಿ ಎತ್ತಿಲ್ಲ. 9 ವರ್ಷದ ಮಗುವಿಗೆ ಅತ್ಯಾಚಾರ ಮಾಡಿದಾಗ ಧ್ವನಿ ಎತ್ತಿಲ್ಲ. ಪ್ರಿಯಾಂಕ ಖರ್ಗೆ ಗುಲ್ಬರ್ಗದ ಹೆಣ್ಮಗಳು ಪರಿಹಾರ ಇನ್ನೂ ಕೊಟ್ಟಿಲ್ಲ ಮಗಳಿಗೆ, ಅದ್ರ ಬಗ್ಗೆ ಚಿಂತೆ ಇಲ್ಲ. ಬೇರೆ ಯಾವ್ದಾವ್ದ್ರ ಬಗ್ಗೆ ಮಾತಾಡ್ತಾರೆ. ಇವರ ಒಂದು ಕೊನೆಗೆ ಹೇಳ್ತೇನೆ, ಇವ್ರದ್ದು ಒಂದು ಇದೇನೆ ಅಂತ ಗೊತ್ತುಂಟ, ದನ ಕಳ್ಳತನ ಮಾಡ್ಲಿಕ್ಕೆ ಒಂದು 3 ಜನ ಬರ್ತಾರಂತ. 3 ಜನ ಬಂದು ಕಳ್ಳತನ ಮಾಡ್ಲಿಕ್ಕೆ ಒಬ್ಬ ಗಂಟೆ ಬಿಚ್ತಾನೆ, ಒಬ್ಬ ಇದು ಮಾಡ್ತಾನೆ, ಗೊತ್ತುಂಟಲ್ಲ ನಿಮ್ಗೆ, ನಮ್ಮ ಹಿರಿಯರು ಹೇಳ್ತಾ ಇದ್ರು, 2 ಕರ್ಕೊಂಡು ಹೋಗ್ತಾನೆ ಅಂತ. ಈ ಜನರನ್ನ ಎಲ್ಲ ಡೈವರ್ಟ್ ಮಾಡೋದು, ಜಾತಿ ಗಣತಿ ಅದು ಇದು. ಈಗ ದರ್ಶನ್ ಇದು ಶುರು ಮಾಡಿದ್ರು, ಇದನ್ನೆಲ್ಲ ಡೈವರ್ಟ್ ಮಾಡಿ ಗಂಟೆ ಹಿಂದೆ ಆ ಯಜಮಾನ ಓಡ್ಬೇಕು. ದನ ಕೊಂಡೋದವನು ಬೇರೆ, ಗಂಟೆ ಹಿಡ್ಕೊಂಡು ಓಡಿದವನು ಬೇರೆ. ರೈಟ್ ಮೇಡಮ್. ಹಾಗಾದ್ರೆ ಇಷ್ಟು ತನಕ ನೀವು ಮಾತಾಡ್ಬೇಕಾದ್ರೆ ಕರ್ನಾಟಕ ಕಾಂಗ್ರೆಸ್ ಆನೆ ನಡೆದದ್ದೇ ಹಾದಿ ಅನ್ನೋ ಧೋರಣೆಯಲ್ಲಿದೆ ಅಂತ ಗೊತ್ತಾಯ್ತು. ಹಾಗಾಗ ಕಾರಣ ನೀವು ಮೇಡಮ್, ಪ್ರತಿಪಕ್ಷದವರು. BJP ಪ್ರಬಲವಾಗಿದ್ರೆ ಸೂಕ್ತ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಗ್ಗಟ್ಟಿನಿಂದ ಹೋರಾಟ ಮಾಡಿದ್ರೆ ಈ ಮಟ್ಟಕ್ಕೆ ಆಗ್ತಿರ್ಲಿಲ್ಲ. ಸೂಕ್ತ ರಾಜ್ಯಾಧ್ಯಕ್ಷರಂತ ಹೇಳ್ಬೇಡಿ, ಯಾರು ರಾಜ್ಯಾಧ್ಯಕ್ಷದಲ್ಲಿ ಕೂತಿರ್ತಾರ ಅವರೆಲ್ಲರೂ ಕೂಡ ಸೂಕ್ತರು ಅಲ್ಲ. ಇಲ್ಲಿ ಆಂತರಿಕವಾಗಿ ಅದೇ ಹೇಳ್ತಾ ಇದ್ದೇನೆ, ನಾನು ಮೊದ್ಲೇ ಹೇಳಿದ್ದೇನೆ, ನಮ್ದು ನಿಜವಾಗಿ ನಮ್ಮಿಂದನೇ ಅವ್ರ ಅಧಿಕಾರಕ್ಕೆ ಬಂದಿರ್ಬೋದು, ನಮ್ಮ ನ್ಯೂನ್ಯತೆಯಿಂದನೇ ಅಧಿಕಾರಕ್ಕೆ ಬಂದಿದ್ರು. ಇಲ್ಲದ್ರೆ ಜನರು ನಮ್ಮನ್ನು ಬಿಟ್ಟುಕೊಡ್ತಿರ್ಲಿಲ್ಲ. ಈ ವಿಚಾರವನ್ನ ನಾವು ಚಿಂತನೆ ಖಂಡಿತ ಮಾಡ್ತೇವೆ. ಯಾಕೆಂದ್ರೆ ನಮ್ಗೆ ಬಂಗಾರದ ತಟ್ಟೆಯಲ್ಲಿ ಯಾರು ಅಧಿಕಾರ ಕೊಟ್ಟಿಲ್ಲ. ನಾವು ಜನರ ಹತ್ರ ಸೋತು ಈಗ ಅಧಿಕಾರಕ್ಕೆ ಬಂದವರು. ನಾವು 100ರಿಂದ 150 ಓಟ್ ಬಂದ ಕೂಡಲೇ ನಾನು ಸಂತೋಷ ಪಟ್ಟವರು ನಾವು. ಅದಕ್ಕೆ ಈಗ ಇವತ್ತು ನಮ್ಮಲ್ಲಿ ಕೂಡ ಸಮಸ್ಯೆಗಳಿದೆ, ನಾನು ಇಲ್ಲ ಅಂತ ಹೇಳುದಿಲ್ಲ. ಆ ಸಮಸ್ಯೆಯನ್ನು ಬಗೆಹರಿಸುವಂತ ಕೆಲಸ ಕೂಡ ನಾನು ಹೇಳಿದೆಲ್ಲ, ದೋಸೆ ತೂತಿರ್ಬೋದು ಆದ್ರೆ ಹಂಚು ತೂತಾಗಿಲ್ಲ. ಖಂಡಿತ ಇದನ್ನ ನಮ್ಮ ಹೈಕಮಾಂಡ್ ಸರಿ ಮಾಡ್ತಾರೆ. ಸಣ್ಣ ಪುಟ್ಟ ಹಿಂಗೆ ಆಗೋಯ್ತು ಮೇಡಮ್. 2 ವರ್ಷ ಕಳೆದೋಯ್ತು ರಾಜ್ಯಾಧ್ಯಕ್ಷರ ವಿಚಾರವಾಗಿ. ಈಗ ನಾಮನಿರ್ದೇಶನಕ್ಕೂ ಇಲ್ಲೊಂದು ಅಭಿಪ್ರಾಯ ತಗೊಂಡು ಅಂತಿಮವಾಗಿ ರಾಜ್ಯಾಧ್ಯಕ್ಷರ ನೇಮಕ ಅನ್ನೋದಕ್ಕೂ ವ್ಯತ್ಯಾಸ ಇರೋದ್ರಿಂದಾಗಿ ಆಂತರಿಕವಾಗಿ ಅದು ವಿಸಿಬಲ್ ಕಾಣಿಸ್ತಾ ಇದೆ. ನಿಮ್ಗೆ ಕಾಣಿಸ್ಬೋದು, ಆದ್ರೆ ಆಂತರಿಕವಾಗಿ ಅದನ್ನು ಪಾಯಿಂಟ್ ಔಟ್ ಮಾಡಬಹುದು. ಆದ್ರೆ ಆಂತರಿಕವಾಗಿ ನನ್ನ ಪಾರ್ಟಿ ಎಷ್ಟು ಬೆಳೆದಿದೆ ಅಂತ ನಾನು ನೋಡಿದ್ರೆ, ಇವತ್ತು ಇಡೀ ರಾಜ್ಯದಲ್ಲಿ ತಿರಂಗ ಕಾರ್ಯಕ್ರಮಕ್ಕೆ ನಮ್ಮ ಸಂಘಟನೆ 2ನೇ ಸ್ಥಾನವನ್ನು ತಗೊಂಡಿದ್ದೇವೆ. ಮನ್ ಕಿ ಬಾತ್ ನಲ್ಲಿ 3ನೇ ಸ್ಥಾನ. ಈ ರೀತಿ ಸಂಘಟನಾತ್ಮಕ ಚಟುವಟಿಕೆಯನ್ನ ನಮ್ಮ ಕಾರ್ಯಕರ್ತರು ತುಂಬಾ ಚೆನ್ನಾಗಿ ಮಾಡಿ ಜನರಿಗೆ ಪ್ರೆಸೆಂಟ್ ಮಾಡುವಂತ ಕೆಲಸವನ್ನು ಮಾಡ್ತೇವೆ. ಒಂದೇ ದೋಷ ಅಂತ ಹೇಳಿದ್ರೆ ನಮ್ಮಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ, ಅದು ಸರಿಯಾಗಬೇಕು ಅಂತ. ಆ ಭಿನ್ನಾಭಿಪ್ರಾಯ ನಮ್ಮ ಸಂಘಟನೆಗೆ, ಜನರ ಕೆಲಸಕ್ಕೆ ಯಾವತ್ತೂ ಕೂಡ ನಿಂತಿಲ್ಲ. ಮೂಡ ಹಗರಣ ಆಗಿರ್ಬೋದು, ಅದಕ್ಕೆ ಪಾದಯಾತ್ರೆ ಹೋಗಿ ಅದಕ್ಕೊಂದು ಇವತ್ತು 19 ಸೈಟ್ ಅನ್ನು ಅವ್ರು ವಾಪಸ್ ಕೊಟ್ಟಿದ್ರೆ ನಮ್ಮ ಹೋರಾಟದ ಫಲವೇ, ನಮ್ಮ ರಾಜ್ಯಾಧ್ಯಕ್ಷ. ಅಲ್ಲ ಮೇಡಮ್, ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಪ್ರತಿಪಕ್ಷ ಆದರೂ ಧ್ವನಿ ಎತ್ತುತ್ತೆ ಅನ್ನುವಂಥ ಮನಸ್ಥಿತಿಯ ಮತದಾರ ಪ್ರಭುಗಳಾಗಿ, ಅಥವಾ BJPಯನ್ನು ಆರಾಧಿಸುವಂತಹ ಅಭಿಮಾನಿಗಳು ಅಥವಾ BJP ಕಾರ್ಯಕರ್ತರಿಗೆ ಯಾರೊಬ್ರು ಇದಾರಲ್ವ ರಾಜ್ಯಾಧ್ಯಕ್ಷರು, ಅವ್ರ ನಿರ್ಧಾರಕ್ಕೆ ನಾವು ಜೊತೆಯಾಗಿ ನಿಂತ್ಕೊಳ್ಳೋಣ ಅನ್ನುವಂಥದ್ದು ಕಾಣ್ತಿಲ್ಲ. ಸಮ್ವೇರ್ ಎಲ್ಲೋ ಕಾಣಿಸ್ತಿದೆ. ಅದಕ್ಕೆ ನಾನು ಹೇಳೋದು, ಮೊದಲು ಪಾರ್ಟಿ ಸಂಘಟನೆ, ಕಾರ್ಯಕರ್ತರ ಸಂಘಟನೆ, ನಮ್ಮ ಪಾರ್ಟಿ ಸಣ್ಣದಿ. ಈಗ ಎಷ್ಟೋ ಕಡೆ ಆಗಿಲ್ಲ ಪದಾಧಿಕಾರಿಗಳ ನೇಮಕ. ಪದಾಧಿಕಾರಿಗಳ ನೇಮಕ ಎಲ್ಲ ಕಡೆ ಆಗಿದೆ, ಒಂದು 6-7 ಜಿಲ್ಲೆಗಳಲ್ಲಿ ಬಾಕಿ ಇದೆ. ರಾಜ್ಯದ ಪದಾಧಿಕಾರಿಗಳಾಗಿದೆ. ಆದ್ರೆ ನೀವು ನಮ್ಗೆ ಶಾಬಾಷ್ ಕಿರಿ ಕೊಡ್ಬೇಕು. ಎಲ್ಲಿ ಆಗಿಲ್ಲ ಅಲ್ಲಿ ಮಾಜಿ ಅಧ್ಯಕ್ಷರು, ಮಾಜಿ ಪ್ರಧಾನ ಕಾರ್ಯದರ್ಶಿ ಅವರೆಲ್ಲ ಕೆಲಸ ಮಾಡಿದ ಪರಿಣಾಮ ಇಡೀ ದೇಶದಲ್ಲಿ ನಾವು 1ನೇ ಸ್ಥಾನ, 2ನೇ ಸ್ಥಾನ, 3ನೇ ಸ್ಥಾನದಲ್ಲಿ ಇದ್ದೇವೆ. ಗೊಂದಲ ಇಲ್ಲ ಅಂತ ಹೇಳೋದಿಲ್ಲ, ಇದ್ದೇ ಇದೆ ಗೊಂದಲ. ಅದನ್ನು ನಿವಾರಣೆ ಮಾಡಲೇಬೇಕು. ನೀವು ಹೇಳಿದಾಗೆ ಜನರ ನಿರೀಕ್ಷೆ ಕೂಡ ಅದೇ ಇದೆ. ರಾಜ್ಯಾಧ್ಯಕ್ಷರು ಕೂಡ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಎಲ್ಲರೂ ಕೂಡ ಅವರವರ ಆತ್ಮಾವಲೋಕನವನ್ನು ನನ್ನಿಂದನೂ ನಾನು ಕೂಡ ಪ್ರತಿಯೊಬ್ಬರು ನಾವು ಆತ್ಮಾವಲೋಕನ ಮಾಡ್ತಾ ಇದ್ದೇವೆ. ಖಂಡಿತ ಅದನ್ನು ಸರಿಯಾಗ್ತದೆ ಅನ್ನೋ ಭರವಸೆ ಇದೆ. ಅದು ಒಂದು ಮೈನಸ್ ಪಾಯಿಂಟ್ ಅಂತ ನಾನು ಹೇಳೋದಿಲ್ಲ. ಜನರಿಗೆ ಮಾಡುವಂತ ಹೋರಾಟ ಆಗಿರ್ಬೋದು, ಜನರಿಗೆ ಅನ್ಯಾಯ ಆದಾಗ ಎಲ್ಲರೂ ಕೂಡ ಒಟ್ಟಾಗಿ ನಾವು ಧ್ವನಿ ಎತ್ತಿದ್ದೇವೆ, ಇದು ಮಾಡಿದ್ದೇವೆ. ರೈಟ್ ಮೇಡಮ್. ಕಡೆದಾಗಿ ಒಂದು ಕುತೂಹಲದ ಪ್ರಶ್ನೆ. ಈಗ ಚಳಿಗಾಲದ ಅಧಿವೇಶನ ಆರಂಭ ಆಗುತ್ತೆ. ಕರ್ನಾಟಕ ಕಾಂಗ್ರೆಸ್ ಆಡಳಿತದಲ್ಲಿ ಮುಖ್ಯಮಂತ್ರಿ ಗದ್ದುಗೆಯ ಗುದ್ದಾಟ ಕೂಡ ಜೋರಾಗ್ತಿದೆ. ಪ್ರತಿಪಕ್ಷವಾಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಯಾಗಿ ಅಥವಾ DK ಶಿವಕುಮಾರ್ ಅವರ ಮುಖ್ಯಮಂತ್ರಿಯಾಗಿ? ಯಾರೋ ಮುಖ್ಯಮಂತ್ರಿ ಆದ್ರೂ ಕೂಡ ಏನಂತ ಹೇಳಿಕ್ಕಾಗತ್ತೆ. ಇನ್ನು ಇರುವುದು 1 ತಿಂಗಳು. ಯಾರು ನಾವೆಲ್ಲ ತೀರ್ಮಾನ ಮಾಡುದು ಯಾರು ಮುಖ್ಯಮಂತ್ರಿ ಆಗ್ಬೇಕು ಅಂತ. ಅದನ್ನು ಟೀಕೆ ಟಿಪ್ಪಣಿ ಮಾಡುವ ಅಧಿಕಾರ ಕೂಡ ನನ್ಗಿದೆ. ಕುತೂಹಲ ಇರ್ಬೋದು ಯಾರಾಗ್ತಾರೆ ಅಂತ, ಅಷ್ಟು ಬಿಟ್ರೆ ಮತ್ತೆ ಒಂದೊಂದು ಉತ್ತರ ಕೊಡಿ ಅಂತ ಬಯಸ್ತೀರಿ ನೀವು. ಹೌದು,
ನೀವು ಯಾರ ಕೂತ್ರು ಕೂಡ ಹ. ಉತ್ತರ ಕೊಡ್ಬೇಕು. ಯಾರು ಕೂತ್ರು ಕೂಡ ಹ್ಮ್. ಈ ಇವತ್ತಿನವರೆಗೆ ಅಂತೂ ಒಳ್ಳೇದಾಗ್ಲಿಲ್ಲ. ಇವತ್ತಿನವರೆಗೆ ಹ್ಮ್. ಕಾಂಗ್ರೆಸ್ಸಿನಿಂದ ಹ್ಮ್. ಇಲ್ಲಿ ಅಭಿವೃದ್ಧಿ ಆಗ್ಲಿಲ್ಲ. ಎಲ್ಲ ಶೂನ್ಯ, ಒಡೆದಾಡುವ ನೀತಿ, ಅವರದ್ದೇ ಭ್ರಷ್ಟಾಚಾರ ಮೇಡಮ್, ಟಾಪ್ ಮೋಸ್ಟ್ ಮೇಡಮ್, ಭ್ರಷ್ಟಾಚಾರ. ಸಿದ್ದರಾಮಯ್ಯನವರು ಅಥವಾ ಅಲ್ಲಿರುವಂಥ ಪೋರ್ಟ್ಫೋಲಿಯೋ ಮಿನಿಸ್ಟ್ರುಗಳಿಗೆ ಸಮರ್ಥವಾಗಿ ಉತ್ತರ ಕೊಡುವಂತಹ ಅಂಕಿಅಂಶಗಳನ್ನು ಸದನದಲ್ಲಿ ಬಿಜೆಪಿ ಇಟ್ಕೊಂಡು ಹೋಗ್ತಾ ಇಲ್ಲ. ಅದೇ ಪ್ರಾಬ್ಲಮ್ ಆಗ್ತಿದೆ. ಇದು ನಾನು ಒಪ್ಪಲ್ಲ ಮೇಡಮ್. ಹ್ಮ್. ನಾವು ಅಂಕಿಅಂಶವನ್ನು ಕೊಡ್ತೇವೆ. ಅವರಿಗೆ ಅವರ ಕುದುರೆಗೆ ಹ್ಮ್. 4 ಕಾಲ ಅಂತ ಹೋರಾಟ ಮಾಡ್ತಾರೆ. ಹ್ಮ್. ಅರ್ಥ ಆಯ್ತಲ್ಲ. ಹ್ಮ್. ಅವರು ಬಹಳ ದೊಡ್ಡ ಪೂರ್ಣ ಬಹುಮತದಿಂದ ಕೂತಿದ್ದಾರೆ. ಆ ಒಂದು ಇದು ತಲೆಗೆ ಏರಿದೆ ಏನ. ಅದಕ್ಕೆ ನಾನು ಏನು ಮಾಡಿದ್ರು ನಡೀತದೆ ಅನ್ನೋ ಟೀಕೆ ನೀನು ಸತ್ಯಾಗ್ರಹ ಮಾಡ್ತೀಯ ಮಾಡು, ನೀನಲ್ಲಿ ಬಿದ್ದುಕೊಳ್ತೀಯ ಬಿದ್ದುಕೋ, ಯಾವುದಕ್ಕೂ ಅವರಿಗೆ ಇದಿಲ್ಲ. ಮುಂಚೆ ಯಡಿಯೂರಪ್ಪನವರು ಯಾರಾದ್ರೆ ರಾತ್ರಿ ಅಹೋರಾತ್ರಿ ಧರಣಿ ಕೂರ್ತಾರೆ ಅಂತ ಹೇಳಿದ್ರೆ ಪಾಪ ನಮ್ಮ ಶಾಸಕರು ವಿರೋಧ ಪಕ್ಷದವರಾದ್ರೂ ಅವರು ಕೂತಿದ್ದಾರೆ, ಬಂದು ನಿಂತು ಅವರಿಗೆ ಒಂದು ನ್ಯಾಯವನ್ನು ಒದಗಿಸುವಂತ ಮಾತಾಡುವಂಥದ್ದು ಇದಿತ್ತು. ಯಡಿಯೂರಪ್ಪನವರು ಕೂಡ ಏಕಾಂಗಿ ಹೋರಾಟ ಮಾಡಿ ರಾಜ್ಯ ಬಿಲ್ಲನ್ನ ಗೆದ್ರು. ಹಾಗೆ ಈಗಿನ ವಾತಾವರಣ ಬೇರೆ, ಈಗಿನ ಕಾಂಗ್ರೆಸ್ ಎಂಟೈರ್ಲಿ ಬೇರೆ. ಅವರು ಏನಿಲ್ಲ, ನೀನು ಏನು ಬೇಕಾದ್ರೆ ಮಾಡು, ನೀನ್ ತಲೆ ಹೊಡಿತೀಯಾ, ನೀನ್ ಇದು ಮಾಡ್ತೀಯಾ, ಟೀಕೆ ಟಿಪ್ಪಣಿ ಮಾಡ್ತೀಯ, ಏನ್ ಮಾಡ್ತೀಯ ಮಾಡಿ, ನಾನಿರೋದು ಹೀಗೆ ಸ್ವಾಮಿ, ನಾವಿರೋದು ಹೀಗೆ ಅನ್ನೋದನ್ನ ಅವರ ನಡೆ. ನೀವು ಹೇಳಿದ್ರಿ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತ, ಕುತೂಹಲನು ನಮ್ಗೆ ಇದೆ. ಅವರೇ ಆದ್ರೆ ಇದೇ ಸ್ಥಿತಿಯಲ್ಲಿ ಹೋಗುತ್ತೆ, ಇನ್ನೊಬ್ಬರಾದ್ರೂ ಇದೇ ಸ್ಥಿತಿಯಲ್ಲಿ ಹೋಗ್ತಾರ, ಉತ್ತಮ ಆಗ್ತದ ನಮ್ಗೆ ಗೊತ್ತಿಲ್ಲ, ಕಾದು ನೋಡ್ಬೇಕು. ರೈಟ್ ಮೇಡಮ್, ಇವತ್ತಿನ ಜಿ ಮುಖಾಮುಖಿಯಲ್ಲಿ ಭಾಗಿಯಾಗಿ ಬಹಳ ನೇರವಾಗಿ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಜಿ ಮುಖಾಮುಖಿ ಕಾರ್ಯಕ್ರಮದಲ್ಲಿ MLC ಭಾರತಿ ಶೆಟ್ಟಿಯವರು ಬಹಳ ಮುಕ್ತವಾಗಿ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ರಾಜ್ಯದ ಜನರ ಧ್ವನಿಯಾಗಿ ಪ್ರತಿಪಕ್ಷವಾಗಿ ಪ್ರಬಲ BJP ಹಲವಾರು ವಿಚಾರಗಳನ್ನು, ಜನಾಭಿಪ್ರಾಯವನ್ನು ಖಂಡಿತ ಮೂಡಿಸುತ್ತೆ. ಮುಂದಿರುವಂಥ 2.5 ವರ್ಷಗಳಲ್ಲಿ ಪ್ರತಿಪಕ್ಷವಾಗಿ ನಮ್ಮ ಜವಾಬ್ದಾರಿಯನ್ನು ಖಂಡಿತ ನಿಭಾಯಿಸ್ತೀವಿ ಅಂತ ಹೇಳಿದ್ದಾರೆ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.